ನಮಃ ನಿದಂಗ ಬಸವಾಯ ನಮಃ ನಿಸ್ಸಂಸಾರಿ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯ ತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಓಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಈಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಶಟಸ್ಥಲ ಮರ್ಮ. ನಾವು ಉದಿಸಿ ಬಂದದ್ದು ಹೀಗೆ ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಲದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮಲಿಂಗದಲ್ಲಿ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಾಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಶರಣಾರ್ಥಿಗಳು. ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣಾರ್ಥಿಗಳು. ಅಪ್ಪರೇ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಸ್ವಾನುಭವದ ನೆಲೆಗೆ ಬಸವಸ್ತುತಿ ಹಾಗೂ ಶಟಸ್ಥಲ ಮರ್ಮವನ್ನು ಪಡಿಸಿದಂತ ಗರುಮಮ್ಮರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿಗಳಪ್ಪರೇ. ಶರಣಾರ್ಥಿಗಳವರೇ, ಶರಣಾರ್ಥಿಗಳು. ಇಂದಿನ ಸ್ವಾನುಭವದ ಸದ್ಭಾವ ಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲಾ ಶರಣ ತಂದೆ ತಾಯಿಗಳ ಜಂಗಮ ಪಾದಕ್ಕೆ ಶರಣಾರ್ಥಿಗಳು. ಆಗಿನ ಇವತ್ತಿನ ಈ ಅನುಭವಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇಂದು ಶರಣರ ಶಿವಯೋಗ ಭಾಗ 2ರಲ್ಲಿ ಅಂಗದಿಂದ ಲಿಂಗದತ್ತ ಅನ್ನೋದ್ರಲ್ಲಿ 99ನೇ ಭಾಗ ಅಧ್ಯಾಯ ಶರಣಾರ್ಥಿಗಳು ಅಣು ಚಕ್ರ ದರ್ಶನ ಮತ್ತು ಅಣುಲಿಂಗದ ಶಿವಯೋಗ ಈ ವಿಚಾರದ ಬಗ್ಗೆ ಡಾಕ್ಟರ್ ದಯಾನಂದ ನೋಡಿ ಅಪ್ಪರಿಂದ ಅನುಭವ ಇರುತ್ತದೆ. ಅಪ್ಪರೇ ಪ್ರಾರಂಭಿಸಪ್ಪ. ಶರಣಾರ್ಥಿ ಸಿದ್ಧಾರೂಢಣ್ಣ. ಶರಣಾರ್ಥಿ ಅಪ್ಪರೇ, ಶರಣಾರ್ಥಿಗಳು.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಶರಣರ ಶಿವಯೋಗ ಒಂದು ಅತ್ಯಂತ ಹೃದಯಂಗಮವಾದ, ಅಂದರೆ ನಮಗೆ ಮನಸೂರೆಗೊಂಡ, ಇದನ್ನು ಸಾಧಿಸಿಯೇ ತೀರಬೇಕು, ಇದೇನಿರಬೇಕು, ಇದರಲ್ಲಿ ಏನಿದೆ ಅಂತ ತವಕದಿಂದ ನಾವು ಒಳಹೊಕ್ಕು ನೋಡಿದಾಗ ಅನೇಕ ಹೊಸ ಹೊಸ ವಿಚಾರಗಳು ಆ ವಚನಗಳ ಮೂಲಕ ನಾವು ಅಧ್ಯಯನ ಮಾಡ್ತಾ ಹೋದಾಗ ಅತ್ಯಂತ ಒಂದು ಸಚ್ಚಿತ್ ಆನಂದ ಅಂತ ಏನ್ ಮಾತಾಡ್ತೀವಲ್ಲ, ಅಖಂಡ, ಪರಿಪೂರ್ಣ, ನಿತ್ಯ ಅಂತ ಆ ತರದ ಒಂದು ಆನಂದವನ್ನ ನಾವು ಈ ಶರಣರ ಶಿವಯೋಗದ ಅಧ್ಯಯನದಲ್ಲಿ ಪಡಿತಾ ಇದ್ದೀವಿ. ಹೀಗಾಗಿ ಅತ್ಯಂತ ವಿಸ್ತೃತವಾದ ಈ ಅಭ್ಯಸನವನ್ನ 3 ಭಾಗಗಳಲ್ಲಿ, ಅಂದ್ರೆ ಅಲ್ಲಿರುವ ಸಿದ್ಧಾಂತಗಳು ಯಾವುವು, ಅವರು ಯಾವುದರ ಮೂಲಕ ನಮಗೆ ಶಿವಯೋಗದ ಪರಿಜ್ಞಾನವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಅಭ್ಯಸನ ಮಾಡಿಕೊಂಡು, ಇವಾಗ ಆ ಒಂದು ಅಭ್ಯಸನದ ಹಿಂಬದಿಯಾಗಿ ಇಟ್ಟುಕೊಂಡು ಅಂಗದಿಂದ, ಅಂದ್ರೆ ನನ್ನ ಅಂಗವನ್ನ ಹೇಗೆ ಲಿಂಗವನ್ನಾಗಿ ಮಾಡಬೇಕು, ನರ ಹೇಗೆ ಹರ ಆಗಬೇಕು ಅನ್ನೋ ಒಂದು ಅಭ್ಯಸನದಲ್ಲಿ ಈಗ ತೊಡಗಿದ್ದೇವೆ. ಮುಂದೆ ನಾವು ಶಿವಯೋಗದ ಪ್ರಯೋಗವನ್ನ ಕೂಡ ಭಾಗ 3ರಲ್ಲಿ ಮಾಡೋರಿದ್ದೀವಿ. ಶರಣರ ಶಿವಯೋಗದ ಅಭ್ಯಸನವನ್ನ 9 ವಿಕಸನ ಕ್ರಮಗಳಲ್ಲಿ ನಾವು ನೋಡಿಕೊಂಡು ಈಗ ಅಂಗದಿಂದ ಲಿಂಗದತ್ತ ಅನ್ನೋವಲ್ಲಿ ಅಲ್ಲಿ ಕೊನೆಗೆ ಅನುಚಕ್ರದ ದರ್ಶನ ಮತ್ತು ಅನುಲಿಂಗದ ಶಿವಯೋಗವನ್ನ ಮಾಡ್ತಾ ಇದ್ದೀವಿ. ತಾವೆಲ್ಲ ಶುಚಿರ್ಭೂತರಾಗಿ ಹಣೆಯ ಮೇಲೆ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿಕೊಂಡು ಒಂದು ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗದ ವರ್ಗವನ್ನ ಕೇಳಬೇಕು ಅಂತ ತಮ್ಮೆಲ್ಲರಿಗೆ ಒಂದು ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತಾ ಅನುಚಕ್ರದ ದರ್ಶನ ಮತ್ತು ಅನುಲಿಂಗದ ಶಿವಯೋಗವನ್ನ ಇವತ್ತು ಅಭ್ಯಸನ ಮಾಡೋಣ. ತಮಗೆ ಆಶ್ಚರ್ಯವಾಗುವ ವಿಷಯ ಏನಂದ್ರೆ, ಅನೇಕ ಸಾಧಕರಿಗೆ, ಅನೇಕ ಲಿಂಗವಂತರಿಗೆ, ಅನೇಕ ವಿರಕ್ತ ಮಠಾಧೀಶರಿಗೆ ಈ ಅನುಚಕ್ರ ಮತ್ತು ಅನುಲಿಂಗಗಳ ಪರಿಕಲ್ಪನೆ ಇಲ್ಲ, ಅಭ್ಯಸನವೇ ಇಲ್ಲ. ಅವರು ಕೊನೆಗೆ ಬರುವ ಪಶ್ಚಿಮ ಚಕ್ರದ ನಿರಂಜನ ಲಿಂಗದ ಬಗ್ಗೆ ಮಾತನಾಡ್ತಾರೆ, ಅದ್ರ ಬಗ್ಗೆ ಹೆಚ್ಚು ಹೇಳ್ತಾರೆ. ಆದ್ರೆ ಇನ್ನೂ ಒಂದು ಚಕ್ರ ಇದೆ, ಇನ್ನೂ ಒಂದು ಅಣು ಇದೆ ಅನ್ನೋದು, ಅನುಲಿಂಗ ಅನ್ನೋದಿದೆ ಅನ್ನೋದು ಗೊತ್ತಿಲ್ಲ. ಸಹಜದಿಂದ ನಿರಾಲಂಬಕ್ಕೆ ಬಂದುವಂತ ಇದೀಗ ತಾಯಿ ಶಟಸ್ಥಲದ ಮರ್ಮದ ವಚನದಲ್ಲಿ ಆರುವಾಗ ನುಡಿಯುವಾಗ ಪಠಿಸುವಾಗ ಆ ಸಹಜದಿಂದ ನಿರಾಲಂಬ ಅಂದರೆ ಏನು, ಸಹಜದಿಂದ ನಿರಾಲಂಬಕ್ಕೆ ಬಂದು ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು ಅಂತ ತಾಯಿ ಆರಂಭ ಮಾಡ್ತಾರೆ ದಿನನಿತ್ಯ. ಶಟಸ್ಥಲದ ಮರ್ಮವನ್ನ ಪಠಿಸುವಾಗ ಅದು ಆರಂಭವಾಗೋದೇ ಹೀಗೆ, ಆ ಸಹಜ ಮತ್ತು ನಿರಾಲಂಬ. ಸಹಜದಿಂದ ನಿರಾಲಂಬ ಅಂದ್ರೆ ಏನು ಅನ್ನೋದೇ ಇವತ್ತಿನ ಚಿಂತನೆ. ಆ ಸಹಜದಿಂದ ನಿರಾಲಂಬ ಏನ್ ಮಾತಾಡ್ತೀವಲ್ಲ, ಅಲ್ಲಿಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಅದೇ ಅನುಚಕ್ರ ಅಲ್ಲಿರುವ ಅನುಲಿಂಗ. ಯಾಕೆ ಇದರ ಬಗ್ಗೆ ಹೆಚ್ಚು ಪ್ರಸ್ತಾಪವಾಗಲಿಲ್ಲ, ಯಾಕೆ ಇದರ ಬಗ್ಗೆ ಹೆಚ್ಚು ಅಭ್ಯಸನವಾಗಲಿಲ್ಲ ಅಂದ್ರೆ, ಇಲ್ಲಿ ಯಾವುದೇ ಸಕಿಲಗಳಿಲ್ಲ. ಪ್ರತಿ ಚಕ್ರದಲ್ಲಿ, ಪ್ರತಿ ಸ್ಥಳದಲ್ಲಿ ನಾವು ಅನೇಕ ಅಂದ್ರೆ 24 ಸಕಿಲಗಳನ್ನ ಪ್ರತಿ ಅಭ್ಯಸನ ಮಾಡುವಾಗ ಪ್ರತಿ ಸಾರಿ ನೋಡಿದ್ವಿ. 24 ಸಕಿಲಗಳನ್ನ, ಅಲ್ಲಿ ಲಿಂಗ ಯಾವುದು, ಅಲ್ಲಿರುವ ಚಕ್ರ ಯಾವುದು, ಅಲ್ಲಿರುವ ವರ್ಣ ಯಾವುದು, ಅಲ್ಲಿರುವ ಸ್ಥಳ ಯಾವುದು, ಅಲ್ಲಿರುವ ಭಕ್ತಿ ಯಾವುದು, ಶಕ್ತಿ ಯಾವುದು, ಸಾಧಕ್ಯ ಯಾವುದು, ಕಲೆ ಯಾವುದು, ಲಿಂಗ ಯಾವುದು, ವೇದ ಯಾವುದು, ಹೀಗೆ ಎಲ್ಲವನ್ನು ನೋಡ್ತಾ ಹೋದ್ವಿ. ಆದರೆ ಅನುಚಕ್ರಕ್ಕೆ ಬಂದಾಗ, ಉಪಮಸ್ತಿಷ್ಕ ಅಥವಾ ಸೆರೆಬೆಲಂನಲ್ಲಿ ಇರುವ ಅನುಚಕ್ರಕ್ಕೆ ಬಂದಾಗ ನಾವು ಅಲ್ಲಿ ಯಾವುದೇ ಕ್ರಿಯೆಯನ್ನಾಗಲಿ ಅಲ್ಲಿ ಏನೂ ಇಲ್ಲ, ಅದೊಂದು ಅಂತಿಮ ಬಯಲು, ಅಲ್ಲಿ ಬೆಳಕು ಇಲ್ಲ, ಏನೂ ಇಲ್ಲ. ಆದರೆ ಏನು ಇದರ ಮಹತ್ವ ಅಂದ್ರೆ, ಈ ಅನುಚಕ್ರ ಮತ್ತು ಅಲ್ಲಿರುವ ಅನುಲಿಂಗದಿಂದಲೇ ಇವೆಲ್ಲ ನವಲಿಂಗಗಳು ಉದಯವಾಗಿವೆ, ಉತ್ಪನ್ನವಾಗಿವೆ ಅನ್ನೋದನ್ನ ಶರಣರ ವಚನಗಳು ನಮಗೆ ತಿಳಿಸ್ತಾ ಇವೆ. ಹೀಗಾಗಿ ಶಿವಯೋಗದ ಅಭ್ಯಸನವನ್ನ ನಾವು ಸಂಪೂರ್ಣವಾಗಿ ಈಗ ಕೊನೆಗೆ ಅಂತಿಮ ಘಟ್ಟಕ್ಕೆ ಬಂದಾಗ ಇದನ್ನೊಂದು ನಾವು ಅಭ್ಯಸನ ಮಾಡಲೇಬೇಕಾಗ್ತಾ ಇದೆ. ಇದು ಕಡಿಮೆ ಏನಿಲ್ಲ. ಅಂದ್ರೆ ಏನು, ಇದರ ಅಭ್ಯಸನವನ್ನು ನಾವು ಮಾಡಿದಾಗಲೇ, ಸಂಪೂರ್ಣಗೊಳಿಸಿದಾಗಲೇ ಶಿವಯೋಗದ ಅಭ್ಯಸನ ಮುಗಿಯುತ್ತದೆ ಅಂತ ತಮಗೆ ಒಂದು ಪೂರ್ವಭಾವಿ ಸಂದೇಶವನ್ನ ಕೊಡ್ತಾ ನಾವು ವಿಷಯದ ಒಳಗೆ ಹೋಗೋಣ. ಅನುಚಕ್ರದ ದರ್ಶನ ಮತ್ತು ಅನುಲಿಂಗದ ಶಿವಯೋಗ. ಮತ್ತೊಮ್ಮೆ ತಮಗೆಲ್ಲರಿಗೆ ಈ ಕೊನೆಯ ಚಕ್ರದ ಒಂದು ವರ್ಗಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಪಶ್ಚಿಮ ಚಕ್ರದ ಬಗ್ಗೆ ಹೋದ ಸಾರಿ ನಾವು ಮಾತಾಡಿದ್ವಿ. ಪಶ್ಚಿಮ ಚಕ್ರ ಅನುಚಕ್ರದಲ್ಲಿ ಲಯಗೊಂಡಲ್ಲಿಯೇ ಅಲ್ಲಿ ವಿಶುದ್ಧಿ ಮತ್ತು ಆಜ್ಞಾಚಕ್ರಗಳ ಮೂಲಕವಾಗಿ ತೋರುವ ಆಕಾಶ ಮತ್ತು ಆತ್ಮತತ್ವಗಳ ಲೀಲೆಗೆ ಬೀಜವಾದ ನಿರಂಜನ ತತ್ವ ಅಡಗಿ ಹೋಯಿತೆಂದು ದೃಢಪಡಿಸಿಕೊಳ್ಳುವುದು. ಅಂದ್ರೆ ಏನು, ಆ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗ ಈಗ ಕೊನೆಯದಾದ 10ನೆಯ ಚಕ್ರವಾದ ಅನುಚಕ್ರದಲ್ಲಿ ಲಯಗೊಳ್ತಾ ಇದೆ. ಪ್ರಥಮದಲ್ಲಿ ಅಂತರ್ದೃಷ್ಟಿಯನ್ನ ಬಿಂದು ಸ್ವರೂಪವಾಗಿರುವ ಅಂತ ಹೇಳ್ತಿದ್ದಾರೆ. ಬಿಂದು ಸ್ವರೂಪ, ಅಲ್ಲಿ ನಮ್ಮ ಅಂತರ್ದೃಷ್ಟಿಯನ್ನ ಇಡಬೇಕು, ಹೊರದೃಷ್ಟಿಯನ್ನ ಮತ್ತೆ ಆ ಇಷ್ಟಲಿಂಗದ ಮೇಲೆ ಇಡಬೇಕು. ಆ ಅನುಚಕ್ರವು ಸ್ವಲ್ಪ ನಿಧಾನವಾಗಿ ನೋಡಿ ಆಲೋಚನೆ ಮಾಡಿ
ಮನದಾಳಕ್ಕೆ ಇಳಿಸುವ ಪ್ರಯತ್ನವನ್ನ ಮಾಡಿ. ಆ ಅಣುಚಕ್ರವು ಶೂನ್ಯಾತೀತವಾದುದಾಗಿ ಏನನ್ನೂ ಕಲ್ಪಿಸಲು ಅವಕಾಶವಿಲ್ಲದ ಕಲ್ಪನಾತೀತವಾಗಿರುವುದು. ಅದು ಹಾಗಿದೆ, ಹೀಗಿದೆ, ಅದರ ಬಣ್ಣ ಹಾಗಿದೆ, ಏನು ಇಲ್ಲಿ ಏನೂ ಇಲ್ಲ. ಅದು ಅದು ನುಡಿಯಲಿಲ್ಲದ, ನೋಡಲಿಲ್ಲದ, ಎಲ್ಲವೆಲ್ಲವಕ್ಕೆ ಅತೀತವಾದಂತಹ ಬಚ್ಚ ಬರಿಯ ಬಯಲಿನಿಂದಾದ ಅಲ್ಪ ಮಾತ್ರವೇ ನೆನಹಿನ ಮೂಲವಾಗಿರುವುದರಿಂದ ಅಣುಚಕ್ರವು ಮಹಾಬಯಲೊಳಗನ ಬಯಲಲ್ಲಿ ಮಿಲನವಾದಲ್ಲಿಯೇ ಇಷ್ಟಲಿಂಗದಲ್ಲಿ ದೃಷ್ಟಿಯಷ್ಟು ಅಂತರ್ಜ್ಯೋತಿಯನ್ನು ನೋಡುತ್ತಿದ್ದ ಹಾಗೆ ನೋಡುತ್ತಲೇ ಎಚ್ಚರವಡಿಗೆ ಹೋಗುವುದು. ಇದೇ ಶಿವಯೋಗದ ಒಂದು ಕೊನೆಯ ಸ್ಥಿತಿಯಾಗಿದೆ ಬಂಧುಗಳೇ. ಅಲ್ಲಿ ಮಾತಿಲ್ಲ, ಮನವಿಲ್ಲ, ಭಾವವಿಲ್ಲ. ಅದು ವಾಚಾತೀತ, ಅಂದ್ರೆ ಶಬ್ದಗಳ ಮೂಲಕ ಹೇಳೋಕೋ ಬರಲ್ಲ, ಮನಸ್ಸಿನಿಂದ ಅದನ್ನ ವ್ಯಕ್ತ ಮಾಡೋಕ್ ಬರೋಲ್ಲ. ಮನೋತೀತ, ಭಾವಾತೀತವಾಗಿದೆ, ಭಾವದಲ್ಲಿ ಅಳವಡಿಸಿಕೊಳ್ಳೋಕ್ಕೂ ಬರೋಲ್ಲ. ಇದು ತನುವಿನಲ್ಲಿ ಕ್ರಿಯಾ ನಿಷ್ಪತ್ತಿಯಾಗಿ, ಮನದಲ್ಲಿ ನೆನಹು ನಿಷ್ಪತ್ತಿಯಾಗಿ, ಭಾವದಲ್ಲಿ ಇಚ್ಛೆಗಳು ನಿಷ್ಪತ್ತಿಯಾಗಿ ನಿಂತಹ ಒಂದು ನಿರ್ಭಾವ ಹಸ್ತದ ಗ್ರಹಿಕೆಗೆ ನಿಲುಕಬೇಕಾಗಿದೆ ನಾವು ಇಲ್ಲಿ. ಆ ಸೀಮೆಯು ನಿಸ್ಸೀಮೆ ಎನಿಸುವುದು, ಅದೇ ನಿರ್ವಯಲೆನಿಸುವುದು. ಆ ನಿರ್ವಯಲಲ್ಲಿ ಭಾವವಾಗಲಿ ಬುದ್ಧಿಯ ತರಂಗಗಳು ಎಷ್ಟು ಕಾಲ ಶಾಂತವಾಗಿ ವಿರಮಿಸುವವೋ ಅಷ್ಟು ಕಾಲ ಆ ಅವಸ್ಥ ಜಾಗೃತ ಪರಿಯಲ್ಲ, ಸ್ವಪ್ನದ ಪರಿಯಲ್ಲ, ಸುಷುಪ್ತಿಯ ಪರಿಯಲ್ಲ. ಅದು ಸದಾ ಕಾಲವೂ ಒಂದು ಏಕರೂಪವಾದಂತಹ ಮತ್ತು ಅವಸ್ಥಾತ್ರಯಗಳನ್ನು ತನ್ನಲ್ಲಿಯೇ ಅಡಗಿಸಿಕೊಂಡಿರುವ ಸಹಜಾವಸ್ಥೆ, ಸಹಜ ಶಿವಯೋಗ ಅಂತ ಏನ್ ಮಾತಾಡ್ತಾರಲ್ಲ, ಅಲ್ಲಿಗೆ ಬಂದು ಇದು ತಲುಪ್ತಾ ಇದೆ. ಇದೊಂದು ಸಹಜಾವಸ್ಥೆ. ಹಾಗೇನೆ ಇದೇ ಪರಮಾವಸ್ಥೆ, ಇಲ್ಲಿಂದ ಮುಂದೆ ಏನೂ ಇಲ್ಲ. ಅದಕ್ಕೆ ಇನ್ನೇನಂತ ಕರೆದ್ರು ಶರಣರು? ತೂರ್ಯಾತೀತಾವಸ್ಥೆ ಅಂತ ಕರೀತಾರೆ. ಹೀಗಾಗಿ ಅದು ಅಕಲ್ಪಿತವೆನಿಸುವುದು, ಅದೇ ಪರಮ ಸತ್ಯದ ಅಂತಿಮ ತಾಣವಾಗಿದೆ ಬಂಧುಗಳೇ. ಇಲ್ಲಿಗೆ ನಾವು ಬಂದು ನಿಲ್ತಾ ಇದ್ದೀವಿ. ಕೊನೆ ಸ್ಥಿತಿ ಇದು, ಅಂತಿಮ ತಾಣ, ಅಂತಿಮ ಸ್ಥಳ. ಅಲ್ಲಿಂದ ಇತ್ತಿತ್ತಲಾಗಿ ಲೀಲೆ ತೋರುವ ಸಲುವಾಗಿ ತೋರಿದ ಎಲ್ಲಾ ತತ್ವ ಬ್ರಹ್ಮಾಂಡಿಗಳೆಲ್ಲವೂ ಆ ಕಲ್ಪಿತದ ಕೂಸುಗಳೆನಿಸುವು. ಅಂದ್ರೆ ಎಲ್ಲಾ ಈ ಅನುಲಿಂಗದ ಕೂಸುಗಳಾಗಿವೆ. ಇಲ್ಲಿಂದವೇ ಎಲ್ಲಾ ತತ್ವ ಬ್ರಹ್ಮಾಂಡಿಗಳು ಉತ್ಪನ್ನಗೊಳ್ತಾ ಇವೆ ಅನ್ನೋದನ್ನ ನಾವು ಮರೆಯಬಾರದು. ಆ ಕಲ್ಪಿತದೊಳಗೆ ಮರೆವು ಅಜ್ಞಾನಗಳೇ ವಿಸ್ತಾರ ಪಡೆದು ತತ್ವ ಬ್ರಹ್ಮಾಂಡಗಳ ಮತ್ತು ಮಾಯಾ ಸಂಸಾರದ ತೋರಿಕೆಯಾಗ್ತಾ ಇರ್ತಾ ಇವೆ. ಅಂದ್ರೆ ಎಲ್ಲವೂ ಇಲ್ಲಿಂದಲೇ ಬರೋದು. ಈ ರೀತಿಯಾಗಿ ಊರ್ಧ್ವಮುಖಿಯಾಗಿ ಸಾಗಿದ ಸ್ಥಿತಿಯಿಂದ ನಿರವಯಲ ನಿಸ್ಸೀಮೆಯನ್ನು ತನ್ನ ಭಾವ ಬುದ್ಧಿಗಳ ತರಂಗಗಳಿಂದ ಮುಟ್ಟಿದವನು ಅಲ್ಲಿ ಹೆಚ್ಚು ಕಾಲ ವಿರಮಿಸುತ್ತಿರುವಲ್ಲಿ ಭೌತಿಕ ದೇಹವು ಯಾವುದೇ ವಿಕಲ್ಪಗಳಿಲ್ಲದೆ ತನ್ನ ಸಂಪರ್ಕ ಕಳೆದುಕೊಳ್ಳುವಲ್ಲಿ ಸಂದೇಹವಿಲ್ಲ. ಅಂದ್ರೆ ಇದೊಂದು ಸಮಾಧಿ ಸ್ಥಳ, ಅಲ್ಲಿ ಏನೂ ಇಲ್ಲ. ಎಲ್ಲಿ ನೀವು ಉಳಿದಾಗ ಭೌತಿಕ ದೇಹ ಅನ್ನೋದೇನಿದೆಯಲ್ಲ, ಹೀಗಾಗಿ ಕೊನೆ ಸ್ಥಿತಿಗೆ ಇಲ್ಲಿ ಬಂದಾಗ ನಿಮ್ಗೆ ಏನಾಗ್ಬಿಡುತ್ತೆ? ನಿಮ್ಮ ಇಡೀ ದೇಹ ಶಿಥಿಲವಾಗಿ ಬಿಡ್ತಾ ಇದೆ. ನಿಮಗೂ ಮತ್ತು ನಿಮ್ಮ ದೇಹಕ್ಕೆ ಇರುವ ಸಂಬಂಧ ಇಲ್ಲಿ ಶಿಥಿಲವಾಗ್ತಾ ಇದೆ. ಅಂದ್ರೆ ಏನು? ನೀವು ಆ ಲಿಂಗವನ್ನ ನಿರೀಕ್ಷಣೆ ಮಾಡುತ್ತಿರುವಾಗ ಈ ಒಂದು ಸ್ಥಳಕ್ಕೆ ಬಂದಾಗ ನಿಮ್ಮ ದೇಹ ನಿಮ್ಮಿಂದ ಅದು ತನ್ನ ಸಂಪರ್ಕವನ್ನ ಕಳೆದುಕೊಳ್ಬಿಡ್ತಾ ಇದೆ. ಕೇವಲ ನೀವು ಆ ಲಿಂಗ, ಕೇವಲ ಅನುಲಿಂಗ. ಆವಾಗ ಏನಾಗುತ್ತೆ? ನನ್ನ ದೇಹ ನನ್ನ ಒಂದು ಅಧೀನದಲ್ಲಿ ಇರೋದಿಲ್ಲ. ಅಂದ್ರೆ ಏನು? ದೇಹವನ್ನ ನೀವು ಮರೆತು ಬಿಡ್ತೀರಾ. ಅದು ಅಲ್ಪಕಾಲದ ಅಂತಹ ಸ್ಥಿತಿಯಿಂದ ಘಟಿಸದು. ಅದು ಯಾವುದೇ ವಿಕಲ್ಪದ ಸ್ಥಿತಿಯಲ್ಲ. ಅದು ನಿರಂಜನ ಜ್ಯೋತಿ, ಅಂದ್ರೆ ನೀಲಮ್ಮ ತಾಯಿಯವರ ಆದಿಯಾಗಿ ಮೊದಲಾದ ಪ್ರಮತರು ಅಂಗೀಕರಿಸಿದ ನಿರ್ವಿಕಲ್ಪ ಸಮಾಧಿ ಅಂತ ಏನ್ ಮಾತಾಡ್ತೀವಲ್ಲ, ಅದು ಇಲ್ಲಿದೆ ನೋಡಿ. ಅದು ಗೂಡಿನಿಂದ ಹಾರಿದ ಪಕ್ಷಿ ಸ್ವಚ್ಛಂದವಾದ ವನದಲ್ಲಿ ಸೇರಿ ವಿರಮಿಸುವಂತಹ ಸ್ಥಿತಿಯಾಗಿದೆ ಅಂತ ಬಣ್ಣಿಸ್ತಾರೆ ಶರಣರು. ಅದು ಪಂಜರದ ಪಕ್ಷಿಯಂತೆ ಬಂಧನದ ಸ್ಥಿತಿಯಲ್ಲ. ಅಂದ್ರೆ ಏನು? ನಾನು ಈಗ ಒಂದು ಪಂಜರದ ಪಕ್ಷಿಯಂತೆ ಬಂಧನದ ಸ್ಥಿತಿಯಲ್ಲಿ ಇರ್ತೀನಿ. ಯಾವ ಬಂಧನದ ಸ್ಥಿತಿಯಲ್ಲಿ? ಸಂಸಾರದ ಬಂಧನದಲ್ಲಿ. ಈ ವರ್ಗ ಮುಗಿಯುತ್ತೆ, ನಾನು ಮನೆಗೆ ಹೋಗ್ಬೇಕು, ಮತ್ತೆ ನನ್ನ ನಿತ್ಯ ಜೀವನದ ಕರ್ಮಗಳಿಗೆ ಬಲಿಯಾಗಬೇಕು, ಬೆಳಗ್ಗೆ ಏಳ್ಬೇಕು, ಮತ್ತೆ ಉದ್ಯೋಗಕ್ಕೆ ಹೋಗ್ಬೇಕು, ಅದ್ ಮಾಡ್ಬೇಕು, ನಾಳಿನ ಎಲ್ಲ ಕಾರ್ಯಕ್ರಮಗಳು ಮಾಡ್ಬೇಕು. ಇವೆಲ್ಲ ಬಂಧನ ಏನಿರುತ್ತಲ್ಲ, ಅಂದ್ರೆ ನಾನು ಈ ಸಂಸಾರವೆಂಬ ಬಂಧನದ ಒಂದು ಪಂಜರದ ಪಕ್ಷಿಯಲ್ಲಿ ಸಿಲುಕಿದ್ದೇನೆ. ಆದರೆ ಶಿವಯೋಗದ ಅಂತಿಮ ಸ್ಥಿತಿಗೆ ಬಂದಾಗ ಒಂದು ಪಕ್ಷಿ ಪಂಜರದಲ್ಲಿ ಪಕ್ಷಿ, ಅದರ ಪಕ್ಷಿಯ ಆ ಗೂಡಿನಲ್ಲಿ ಅದಕ್ಕೆ ಸ್ವಚ್ಛಂದವಾಗಿ ಹಾರಾಡುವ ಯಾವ ಸ್ವಾತಂತ್ರ್ಯವೂ ಇರೋದಿಲ್ಲ. ಆದರೆ ಒಂದು ಗೂಡಿನಲ್ಲಿರುವ ಪಕ್ಷಿ ಎಷ್ಟು ಚೆನ್ನಾಗಿ ಉಲಿಯುತ್ತಾ ಹಾಡುತ್ತಾ ಇಡೀ ವನವನ್ನೆಲ್ಲ ಸಂಚರಿಸುತ್ತೆ, ಹಾರಾಡುತ್ತೆ. ಯಾವ ಬೇಕಾದ ಗಿಡದ ಮೇಲೆ ಅದು ಹೋಗಿ ಕೂತ್ಕೊಳ್ಳುತ್ತೆ, ಅಲ್ಲಿರುವ ಹಣ್ಣುಗಳನ್ನು ತಿನ್ನುತ್ತೆ, ಮತ್ತೊಂದು ಗಿಡಕ್ಕೆ ಹೋಗುತ್ತೆ, ಮತ್ತೊಂದು ಜಗತ್ತಿಗೆ ಹೋಗುತ್ತೆ, ಮತ್ತೊಂದು ಕಾಡಿಗೆ ಹೋಗುತ್ತೆ, ಮತ್ತೊಂದು ವನಕ್ಕೆ ಹೋಗುತ್ತೆ. ಅದೊಂದು ಸ್ವಚ್ಛಂದವಾದ, ಅತ್ಯಂತ ಸುಂದರವಾದ
ಸ್ವಾತಂತ್ರ್ಯವಿರುವ ಒಂದು ಸ್ಥಿತಿ ಅದು. ಶಿವಯೋಗದ ಅಂತಿಮ ಸ್ಥಿತಿ ಹಾಗಿರ್ತಾ ಇದೆ. ಎಲ್ಲಾ ಬಂಧನಗಳನ್ನ ನಾನು ಕಳಚಿ ಆ ಪಂಜರದಲ್ಲಿ ಏನಿದ್ದಲ್ಲ, ಲೌಕಿಕ ಜಗತ್ತಿನ ಪಂಜರದಿಂದ ನಾನೀಗ ಬಿಡುಗಡೆಯಾಗಿ ಈ ಸ್ವಚ್ಛಂದವಾಗಿ ಬಾನಾಡಿ ಅಂತ ಏನ್ ನಾವು ಕರಿತೀವಲ್ಲ, ಹೇಗೆ ಹಾರಾಡ್ತೀವಲ್ಲ, ಆ ಸ್ಥಿತಿಗೆ ಬಂದ ನಿರ್ವಿಕಲ್ಪ ಸಮಾಧಿ. ನೀಲಮ್ಮ ತಾಯಿಯವರ ವಚನಗಳಲ್ಲಿ ಈ ಶಬ್ದ ಬಹಳ ಬರ್ತಾ ಇದೆ, ಅದಕ್ಕೆ ಅವರನ್ನಿಲ್ಲಿ ಹೆಸರಿಸಿದ್ದಾರೆ. ಹೀಗಾಗಿ ಇವು ಅತ್ಯಂತ ಒಂದು ಸುಂದರ ಸ್ಥಿತಿ, ಸ್ವಾತಂತ್ರ್ಯವಾದ ಸ್ಥಿತಿ. ಇಲ್ಲಿ ನನಗೆ ಆನಂದವೇ ಆನಂದ, ಆನಂದವೇ ಆನಂದ, ಮಾಡಲು ಏನೂ ಇಲ್ಲ. ಯಾವುದೇ ಹೊಣೆಗಾರಿಕೆಗಳು, ಕಮಿಟ್ಮೆಂಟ್ಸ್ ಅಂತ ಏನ್ ಮಾತಾಡ್ತೀವಲ್ಲ, ನಾನು ನಾಳೆ ಅದನ್ನ ಮಾಡ್ಬೇಕು, ನಾಡಿದ್ದು ಇದನ್ನ ಮಾಡ್ಬೇಕು, ಅವ್ರಿಗೆ ಇದ್ ಮಾಡ್ಬೇಕು, ಇವ್ರಿಗದ್ ಇಂಥದ್ದು ಏನೂ ಇಲ್ಲಿಲ್ಲ. ನಾನು ಆ ಬಂಧನದಿಂದ ಮುಕ್ತವಾಗಿ ಬಿಟ್ಟೆ. ಅದೇ ನಿರ್ವಿಕಲ್ಪ ಸಮಾಧಿ. ಅಲ್ಲಿರುವ ಆನಂದಕ್ಕೆ ಶಬ್ದಗಳೇ ಇಲ್ಲ, ಅದು ವರ್ಣನಾತೀತವಾಗಿದೆ. ಅದಕ್ಕೆ ಇಡೀ ವಚನವನ್ನ ನಾನು ಹೇಳಲ್ಲ, ಇದು ತುಂಬಾ ದೊಡ್ಡದಾದ ವಚನ, ತಮಗೆಲ್ರಿಗೂ ಗೊತ್ತಿದೆ. ಬಚ್ಚ ಬರಿಯ ಬಯಲೊಳಗೊಂದು ಅಚ್ಚ ಅಂಕುರ ಹುಟ್ಟಿ ಅನುಚಕ್ರವೆನಿಸಿತ್ತು. ಆ ಅನುಚಕ್ರದಿಂದ ಆಯಿತು ಪಶ್ಚಿಮ ಚಕ್ರ, ಶಿಖಾಚಕ್ರ, ಆಜ್ಞಾಚಕ್ರ, ವಿಶುದ್ಧಿ ಚಕ್ರ, ಅನಾಹತ ಚಕ್ರ, ಮಣಿಪೂರಕ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಆಧಾರ ಚಕ್ರ. ಆಧಾರ ಚಕ್ರಕ್ಕೆ ಚತುರ್ದಳ, ಇವೆಲ್ಲ ನಾವು ಮಾತಾಡಿದೀವಿ. ಎಲ್ಲ ಚಕ್ರದಲ್ಲಿ ಏನೇನಿದೆ, ಮಣಿಪೂರಕ ಚಕ್ರದಲ್ಲಿ ಎಷ್ಟು ದಳಗಳಿವೆ, ಇವೆಲ್ಲವನ್ನ ಮಾತಾಡಿ ಆ ಬ್ರಹ್ಮಚಕ್ರ ಶಿಖಾಚಕ್ರದಲ್ಲಿ ಲಯ, ಆ ಶಿಖಾಚಕ್ರ ಪಶ್ಚಿಮ ಚಕ್ರದಲ್ಲಿ ಲಯ, ಆ ಪಶ್ಚಿಮ ಚಕ್ರ ಅನುಚಕ್ರದಲ್ಲಿ ಲಯ, ಆ ಅನುಚಕ್ರ ನಿರವಯಲಲ್ಲಿ ಲಯ, ಆ ನಿರವಯಲು ನಿಜವ ಕೂಡಿ ಸಹಜವಾದಲ್ಲಿ ಅಖಂಡೇಶ್ವರನೆಂಬ ಶಬ್ದ ಮುಗ್ಧವಾಯಿದಿತ್ತು ಅಂತ ಷಣ್ಮುಖ ಶಿವಯೋಗಿಗಳು ಹೇಳುವಾಗ, ಈ ವಚನಗಳನ್ನ ನಾನು ಯಾಕೆ ತಗೊಂಡು ಬರ್ತಾ ಇದ್ದೀನಿ ಅಂದ್ರೆ, ಇನ್ನೂ ಅನೇಕ ಮಠಾಧೀಶರಿಗೆ ಮತ್ತು ಸಾಧಕರಿಗೆ ಈ ಅನುಚಕ್ರದ ಅಸ್ತಿತ್ವವೇ ಪರಿಚಯವಿಲ್ಲವಾಗಿದ್ದರಿಂದ ನಾನು ಈ ಒಂದು ವಚನಗಳನ್ನ ಅವರಿಗೆ ಹೇಳಿ, ಅನುಚಕ್ರ ಅನ್ನೋದಿದೆ, ಶಿವಯೋಗಿಗಳು ತಮ್ಮ ವಚನಗಳಲ್ಲಿ ಇದನ್ನ ಪ್ರಸ್ತುತಪಡಿಸುತ್ತಿದ್ದಾರೆ, ಇದು ಇದೆ, ಇದು ಎಲ್ಲಿದೆ ಅಂದ್ರೆ ಸೆರೆಬೆಲಂ ಅಂದ್ರೆ ಉಪಮಸ್ತಿಷ್ಕದಲ್ಲಿದೆ ಅನ್ನೋದನ್ನ ನಾವು ಮನಗಾಣ್ಬೇಕು. ಅನೇಕ ವಚನಗಳು ಬರ್ತಾ ಇವೆ. ವಿಶುದ್ಧಿ ಚಕ್ರ, ಆಜ್ಞಾಚಕ್ರ ಉತ್ಪತ್ತಿಯಾಗುವುದು ಮುನ್ನ, ಬ್ರಹ್ಮಚಕ್ರ ಶಿಖಾಚಕ್ರ ಉತ್ಪತ್ತಿಯಾಗುವುದು ಮುನ್ನ, ಪಶ್ಚಿಮ ಚಕ್ರ ಉತ್ಪತ್ತಿಯಾಗದ ಮುನ್ನವೇ ಓಂಕಾರವೆಂಬ ಆದಿ ಪ್ರಣವನಾಗಿದ್ದು ನೋಡ ಅಂತ ಹೇಳಿ, ಅಂದ್ರೆ ಏನೂ ಎನ್ನಲಿಲ್ಲದ ಅನಾದಿ ಆಕಾರ, ಅನಾದಿ ಉಕಾರ, ಅನಾದಿ ಮಕಾರ ಅಂತ ಏನ್ ಮಾತಾಡ್ತೀವಲ್ಲ, ಇದೆಲ್ಲ ಆದಿ ಪ್ರಣವ ಉತ್ಪನ್ನವಾದ ಒಂದು ಸ್ಥಾನವೇ ಅನುಚಕ್ರವಾಗಿದೆ. ಜಕ್ಕಣ್ಣಯ್ಯನವರು ಕೂಡ ಅದರ ಬಗ್ಗೆ ಹೇಳಿದ್ದಾರೆ. ಆದಿಯ ಸಂಘನೆಲ್ಲ ಅಂದ್ರೆ ನಾನೇನ್ ಹೇಳ್ಬೇಕಾಗಿದೆ ಅಂದ್ರೆ, ಇದನ್ನು ನಾವು ಅನೇಕ ವಚನಗಳಲ್ಲಿ ಅನುಚಕ್ರವಿಡಿದು ಪರಿಪೂರ್ಣಗೊಂಡನಾಗಿ ಓಂಕಾರ ಲಿಂಗವ ನೆಲೆಯಗೊಂಡುದೇ ಓಂಕಾರ ಲಿಂಗವೆಂಬನೆಯ ಅಂತ, ಹೀಗೆ ಅನುಚಕ್ರವು ಇದೆ ಅನ್ನೋದಕ್ಕೆ ಅನೇಕ ವಚನಗಳು ನಮಗೆ ಸಾಕ್ಷಿಯಾಗಿ ನಿಲ್ತಾವೆ. ಹೃದಯದಲ್ಲಿಪ್ಪ ಪ್ರಾಣಲಿಂಗವನ್ನು ತ್ರಿಕೂಟದಲ್ಲಿ ತಂದು, ಆ ತ್ರಿಕೂಟದಲ್ಲಿಪ್ಪ ಆತ್ಮಲಿಂಗವನ್ನು ಬ್ರಹ್ಮರಂಧ್ರದಲ್ಲಿ ತಂದು, ಆ ಬ್ರಹ್ಮರಂಧ್ರದಲ್ಲಿಪ್ಪ ಮಹಾಜ್ಞಾನವನ್ನು ಶಿಖಾಚಕ್ರದಲ್ಲಿ ತಂದು, ಆ ಶಿಖಾಚಕ್ರದಲ್ಲಿಪ್ಪ ಸ್ವಯಜ್ಞಾನವನ್ನು ಪಶ್ಚಿಮ ಚಕ್ರಕ್ಕೆ ತಂದು, ಆ ಪಶ್ಚಿಮ ಚಕ್ರದಲ್ಲಿಪ್ಪ ನಿರಂಜನವ ಅನುಚಕ್ರಕ್ಕೆ ತಂದು, ಆ ಅನುಚಕ್ರದಲ್ಲಿಪ್ಪ ಝೇಂಕಾರಲಿಂಗವನ್ನು ನಿಶ್ಚಿಂತ ನಿರಾಳದಲ್ಲಿ ತಂದು, ತಾನಾಗಿರ್ಪ ನೋಡ ಝೇಂಕಾರ ನಿಜಲಿಂಗ ಪ್ರಭುವೆ ಅಂತ ಇಲ್ಲಿಗೆ ನಮ್ಮ ಶಿವಯೋಗದ ಅಂತಿಮ ಸ್ಥಿತಿ ಬರ್ತಾ ಇದೆ. ಅನುಚಕ್ರ, ಝೇಂಕಾರಲಿಂಗ. ಅವರೇ ಹೇಳ್ತಾರೆ ಮತ್ತೆ, ಪಶ್ಚಿಮ ಚಕ್ರದಲ್ಲಿಪ್ಪ ಲಿಂಗವನ್ನು ಅನುಚಕ್ರಕ್ಕೆ ತಂದು, ಅಲ್ಲಿಪ್ಪ ಲಿಂಗವನ್ನು ನಿರ್ವಯದಲ್ಲಿ ತಂದು. ಅಂದ್ರೆ ಈ ಚಕ್ರ ಇದೆ, ಅಲ್ಲಿ ಲಿಂಗ ಇದೆ ಅನ್ನೋದಕ್ಕೆ ಇವರ ವಚನಗಳಲ್ಲಿ, ಜಕ್ಕಣ್ಣಯ್ಯನವರ ವಚನಗಳಲ್ಲಿ ಅದು ಹೇಗೆ ಅಂದ್ರೆ, ನಾವು ನವಚಕ್ರಗಳು ಅಂತ ಮಾತಾಡ್ತೀವಿ, ಆದ್ರೆ ಇಲ್ಲಿ ನೋಡಿ ಕೊನೆಗೆ ಹೇಳ್ತಿದ್ದಾರೆ, ಇಂತು ದಶಚಕ್ರಂಗಳನರಿತು. ದಶಚಕ್ರಂಗಳು ಅಂದಾಗ ಅನುಚಕ್ರದಲ್ಲಿ ಪರಬ್ರಹ್ಮ ಜ್ಯೋತಿ ಅಂತ ಅವ್ರು ಮಾತಾಡ್ತಿದ್ದಾರೆ ನೋಡಿ. ಇಲ್ಲಿ ಆಧಾರ ಚಕ್ರದಲ್ಲಿ ಬ್ರಹ್ಮಜ್ಯೋತಿ, ಸ್ವಾಧಿಷ್ಠಾನ ಚಕ್ರದಲ್ಲಿ ವಿಷ್ಣು ಜ್ಯೋತಿ, ರುದ್ರಜ್ಯೋತಿ, ಈಶ್ವರ ಜ್ಯೋತಿ, ಸದಾಶಿವ ಜ್ಯೋತಿ, ಪರಶಿವ ಜ್ಯೋತಿ, ಮಹಾಜ್ಞಾನ ಜ್ಯೋತಿ, ಸ್ವಯಜ್ಞಾನ ಜ್ಯೋತಿ, ನಿರಂಜನ ಜ್ಯೋತಿ ಅಂತ ಅನೇಕ ಚಕ್ರಗಳನ್ನ ಹೇಳ್ತಾ ಅನುಚಕ್ರದಲ್ಲಿ ಬಂದು ಪರಬ್ರಹ್ಮ ಜ್ಯೋತಿ ಇಂತೂ ದಶಚಕ್ರಂಗಳನ್ನರಿತು ನಿಶ್ಚಿಂತ ನಿರಾಳನಾಗಿರ್ದೆ ನೋಡ ಅಂದಾಗ, ಶರಣರು 10 ಚಕ್ರಗಳನ್ನ 10 ಲಿಂಗಗಳನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ನಮ್ಮ ಶಿವಯೋಗ ಪರಿಪೂರ್ಣವಾಗೋದು ಈ 10 ಲಿಂಗಗಳ ಮತ್ತು 10 ಚಕ್ರಗಳ ಒಂದು ಆರಾಧನೆಯಿಂದ. ಅದಕ್ಕೆ ಇದನ್ನ ತಾಯಿ ನೀಲಮ್ಮ ತಾಯಿಯವರು ಮಾಟ ಕೂಟ ಸಮಯಾಚಾರ ಸದ್ಭಕ್ತಿಯ ನೆಲೆಯ ನಮ್ಮ ಬಸವಯ್ಯನಲ್ಲದೆ ಮತ್ತಾರು ಅರಿಯರು ಅರಿವಿನ ಕುರುಹನಾತ್ಮದಲ್ಲಿ ನಿಲ್ಲಿಸಿ ಶಿವಕೂಟ ಸಮಾಧಿಯ ಕಂಡು ಆನು ಬದುಕೇನಯ್ಯ ಸಂಗಯ್ಯ ಅಂದಾಗ, ಈ ಶಿವಕೂಟ ಸಮಾಧಿ ಅನ್ನೋದು ಇಲ್ಲಿ ಅನುಚಕ್ರ ಅನುಲಿಂಗದಲ್ಲಿ ಆಗ್ತಾ ಇದೆ. ಅದೇ ತಾಯಿಯವರು ಮಹಾಶಿವಯೋಗಿನಿ ನೀಲಮ್ಮ ತಾಯಿಯವರು. ಮನವಿಲ್ಲದೆ ತನುವ ಕೂಡ ಹೋದರೆ ಆ ತನು ಮನದಲ್ಲಿ ನಿಂದಿತ್ತು.
ಮನ ತನುವಿನ ಸಂಗ ಅಡಗಲು ಉಭಯ ಸಮಾಧಿ ಸಾಧ್ಯವಾಯಿತಯ್ಯ. ಹಿರಿಯತನದ ರೂಪ ಕಾಣಲು ಪರಿಪರಿಯ ಭ್ರಮೆಯಡಗಿತ್ತಯ್ಯ. ಇಷ್ಟ ಪ್ರಾಣ ಭಾವದ ಸೂತಕ ಹಿಂಗಲು ಆನು ಆನು ಸಂಗಯ್ಯನಲ್ಲಿ ಬಸವನನುಭವಿಯಾದೆನಯ್ಯ ಅಂದಾಗ ಆ ಶಿವಯೋಗದ ಅಂತಿಮ ಸ್ಥಿತಿಗೆ ನೀಲಮ್ಮ ತಾಯಿಯವರು ಹೋಗಿದ್ರು. ಎಲೆ ಶರಣರಿರಾ, ಎಲೆ ಭಕ್ತರಿರಾ, ಭಕ್ತಿ ಕಾಂಡದ ಮೂಲಿಗನ ಕಾಣಿರೇ ಬಸವನ. ಆ ಭಕ್ತಿಯ ಸಂಘದ ಶಿವೈಕ್ಯನ ಕಾಣಿರೇ ಬಸವನ. ಭಕ್ತಿಯ ನಿಜ ಸಮಾಧಿಯ ಸುಖವ ಕರುಣಿಸುವ ಅಯ್ಯ ಬಸವನ. ಸಂಗಯ್ಯನ ಪ್ರಸಾದಿಯಾದ ಬಸವನ ಕಾಣಿರೇ ಭಕ್ತರು. ಅಂದ್ರೆ ಈ ನಿಜ ಸಮಾಧಿಯನ್ನ ನಮಗೆಲ್ಲವನ್ನ ಕರುಣಿಸಿದ್ದು ಈ ಶಿವಯೋಗದ ಒಂದು ಪರಿಕಲ್ಪನೆಯನ್ನ, ಅಭ್ಯಸನವನ್ನ, ಇಲ್ಲಿ ಸಿಗುವ ಪರಮ ಶಾಂತಿಯನ್ನ ನಮಗೆ ಯಾರು ಕರುಣಿಸಿದ್ದಾರಂದ್ರೆ ನಮ್ಮ ಗುರುದೇವರಾದ ತಂದೆಯವರಾದ ಬಸವಣ್ಣನವರು. ಹೀಗಾಗಿ ತಾಯಿ ಕೇಳ್ತಾ ಇದ್ದಾರೆ, ಸಂಗಯ್ಯನ ಪ್ರಸಾದಿಯಾದ ಬಸವನ ಕಾಣಿರೇ ಭಕ್ತರು ಅಂತ. ಅದಕ್ಕೆ ನಾವು ಏನ್ ಮಾಡ್ಬೇಕು? ತಾನು ತಾನಾದ ಭೇದವ ಮಹಾಜ್ಞಾನದಿಂದ ತಿಳಿದು, ಅಂದ್ರೆ ಈ ಶಿವಜ್ಞಾನದಿಂದ ತಿಳಿದು ನಿರಂಜನ ಲಿಂಗದಲ್ಲಿ ಕೂಡಿ ನಿರ್ವಿಕಲ್ಪ ನಿತ್ಯ ನಿರಾಳನಾದ ನೋಡ ಜಯಂಕಾರ ನಿಜಲಿಂಗ ಪ್ರಭುವೇ. ಅನೇಕ ವಚನಗಳಿವೆ. ಇಲ್ಲಿಗೆ ಬಂದಾಗ ನೀವೇನಾಗ್ತೀರಾ? 10ನೆಯ ಚಕ್ರ ಅನುಲಿಂಗದ ದರ್ಶನವಾದ ನಂತರ ಸವಿಕಲ್ಪ ಸತ್ತಿತ್ತು, ನಿರ್ವಿಕಲ್ಪವೆಂಬ ಗರ್ವ ಬಳಿದು ತೆರೆಹಿಲ್ಲದ ಮಹಾಗಣದೊಳಗೆ ಅಡಗಿತ್ತಾಗಿ. ಇಲ್ಲೇನಾಗ್ತಾ ಇದೆ ಬಂಧುಗಳೇ ನೋಡಿ, ಶಿವಯೋಗಿಗಳ ವಚನವನ್ನ ಓದಿ. ಇಲ್ಲಿ ಈಗ ಮುಗಿತ್ ನೋಡಿ, ಎಲ್ಲ ಸಾಧ್ಯವಿಲ್ಲ, ಸಾಧಕನಿಲ್ಲ, ಪೂಜ್ಯನಿಲ್ಲ, ಪೂಜಕನಿಲ್ಲ, ದೇವನಿಲ್ಲ, ಭಕ್ತನಿಲ್ಲ. ಇಲ್ಲ 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 ಅನ್ನೋದೇ ಚಕ್ರದ ಅನುಲಿಂಗ. ಅಲ್ಲಿ ಏನೂ ಇಲ್ಲ ಅಂದಾಗ ಇವೇನೂ ಏನೂ ಇಲ್ಲವಾಗಿ ನಾಮನಿಲ್ಲ, ನಿರ್ನಾಮನಿಲ್ಲ, ಸೀಮನಿಲ್ಲ, ನಿಶ್ಚೀಮನಿಲ್ಲ, ಇವನೇನೂ ಏನೂ ಇಲ್ಲದ ಸರ್ವಶೂನ್ಯ ನಿರಾಲಂಬವು. ಸಹಜದಿಂದ ನಿರಾಲಂಬಕ್ಕೆ ಬಂದು ಅಂತ ತಾಯಿ ಪಠನ ಮಾಡ್ತಾರಲ್ಲ, ಇದೇ ಸ್ಥಿತಿ ಅದು. ಅಲ್ಲಿ ಇವನೇನೂ ಏನೂ ಇಲ್ಲದ ಸರ್ವಶೂನ್ಯ ನಿರಾಲಂಬವು ನಿರ್ಬಯಲು ನಿರಾಕಾರ ಪರವಸ್ತು ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು ಎಂದಾಗ, ಈ ಸ್ಥಿತಿಗೆ ಬಂದಾಗ 10ನೆಯ ಚಕ್ರ 10ನೆಯ ಲಿಂಗ ದಶಲಿಂಗಗಳ ಕೊನೆಯ ಲಿಂಗವಾದ ಇಲ್ಲಿಗೆ ನಾನು ಬಂದಾಗ ಸಾಧ್ಯವಿಲ್ಲ, ಸಾಧಕನಿಲ್ಲ, ಪೂಜ್ಯನಿಲ್ಲ, ಪೂಜಕನಿಲ್ಲ, ದೇವನಿಲ್ಲ, ಭಕ್ತನಿಲ್ಲ, ನಾಮನಿಲ್ಲ, ನಿರ್ನಾಮನಿಲ್ಲ, ಸೀಮನಿಲ್ಲ, ನಿಸ್ಸೀಮನಲ್ಲ ಅಂದಾಗ ಇದೇ ನನ್ನ ದೇವರು ನಿರ್ಬಯಲು ನಿರಾಕಾರ ಪರವಸ್ತುವು. ಅಲ್ಲಮ ಪ್ರಭುದೇವರು ಹೇಳಿದ್ರೆ ಅದಕ್ಕೆ ಅಕಲ್ಪಿತನೆಂಬ ಭಕ್ತ ಮಾಡಿದ ಸೈದಾನವ ನೋಡ. ಅನಂತ ಕೋಟಿ ಅಜಾಂಡಗಳೇ ಸೈದಾನವಾಗಿ, ಸವಿಕಲ್ಪಿತ ಸುಖಗಳೆಂಬ ಶಾಖವಾಗಿ, ಸರ್ವಸಾಧ್ವ ಎಂಬುದೇ ಅಭಿಗಾರವಾಗಿ, ಇವೆಲ್ಲವನ್ನ ಸಹಜವೆಂಬ ಭಾಜನದಲ್ಲಿ ಎಡೆ ಮಾಡುತ್ತಿರಲು ಉಣಬಂದ ಹಿರಿಯರು ಉಣುತ್ತಿದ್ದರು ನೋಡ. ಆಗ ಉಣ್ಣುವಾಗ ಏನಾಗ್ತಾ ಇದೆ? ನಿರ್ವಿಕಲ್ಪಿತವೆಂಬ ಮಹಾಂತ ಬರಲು ಸೈದಾನ ಒಡಗಿತ್ತು, ಭಾಜನ ಉಳಿಯಿತು. ಆ ಭಾಜನವ ಉತ್ತರ ನಿರಾಳದಲ್ಲಿ ಅಳವಡಿಸಿಕೊಳ್ಳಲು ನಿಶ್ಚಲಗನ ಪ್ರಸಾದವಾಯಿತು. ಅಂದ್ರೆ ಉತ್ತರ ನಿರಾಳ ಈ ಸ್ಥಿತಿ ಏನಂದ್ರೆ, ನಾವು ಅಣುಚಕ್ರದಲ್ಲಿ ಅನುಲಿಂಗದ ಒಂದು ಸ್ಥಿತಿ ಏನಂದ್ರೆ, ಉತ್ತರ ನಿರಾಳದಲ್ಲಿ ಅಳವಡಿಸಿಕೊಳ್ಳಲು ನಿಶ್ಚಲ ಘನಪ್ರಸಾದ ಅಲ್ಲಿ ನಮಗೆ ಲಭ್ಯವಾಗ್ತಾ ಇದೆ. ಹೀಗೆ ಸರ್ವಾಂಗದೊಳವರೆಗೆ ಲಿಂಗಮಯವಾಗಿ ಪರಬ್ರಹ್ಮ ಸುಖದಲ್ಲಿ ಕೂಡಿ ನಿರ್ವಿಕಲ್ಪ ನಿತ್ಯಾತ್ಮನಾದ ನೋಡ ಅಂದಾಗ ಇದು ಲಿಂಗಾಂಗ ಸಾಮರಸ್ಯದ ಅತ್ಯಂತ ಅಂತಿಮ ಸ್ಥಿತಿ. ನಿರ್ವಿಕಲ್ಪ ನಿತ್ಯಾತ್ಮನಾದ ಹಾಗೆ ಆಗ್ಬೇಕು ನಾವೀಗ. ಅಂಗದೊಳಗಿಪ್ಪ ಲಿಂಗವನ, ಈಗ ನನ್ನ ಅಂಗ ಲಿಂಗವಾಗಿ ಬಿಟ್ಟಿದೆ. ಅಂಗದೊಳಗಿಪ್ಪ ಲಿಂಗವನ ಸಹಜ ಸಮ್ಯಕ್ ಜ್ಞಾನದಿಂದ ತಿಳಿದು ಏಕೋ ಭಾವದಲ್ಲಿ ನಿಂದು, ನಾನು ಬೇರೆ ಲಿಂಗ ಬೇರೆ ಅಂತೂ ಅದನ್ನ ವಿಚಾರ ಮಾಡೋದೇ ಈಗ ಮುಗಿದು ಹೋಗಿದೆ. ಏಕೋ ಭಾವದಲ್ಲಿ ನಿಂದು ಅದಕ್ಕೇನಂತಾರೆ? ನಿರ್ವಿಕಲ್ಪ ನಿತ್ಯಾತ್ಮಕನಾದ ನೋಡ ಝೇಂಕಾರ ನಿಜಲಿಂಗ ಪ್ರಭುವೆ ಅಂತ ಜಕ್ಕಣ್ಣಯ್ಯನವರು ಹೇಳ್ತಾ ಇದ್ದಾರೆ. 6 ಸ್ಥಳದಲ್ಲಿ 6 ಮೂರ್ತಿಗಳ ಕಂಡೆನಯ್ಯ ಅಂದಾಗ ಹೇಳಿ ನೋಡೋಣ, ಯಾವ 6 ಸ್ಥಳಗಳು, ಆ 6 ಮೂರ್ತಿಗಳು ಯಾರು? ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ. ಅದಕ್ಕೆ 6 ಸ್ಥಳದಲ್ಲಿ 6 ಮೂರ್ತಿಗಳ ಕಂಡೆನಯ್ಯ. ನೀವು ಹೇಳಿದಾಗೆ ಆ 6 ಮೂರ್ತಿಗಳಲ್ಲಿ 6 ಲಿಂಗವ ಕಂಡೆನಯ್ಯ. 6ರಿಂದ ಮೀರಿದ ಮಹಾಘನ ಲಿಂಗವ ಕಂಡೆನು ಅಂದ್ರೆ ಈ ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನ ಲಿಂಗವನ್ನ ದಾಟಿ ನಾನು ಈಗ ಮಹಾಘನಲಿಂಗ ಅಂದ್ರೆ ಇದೇ ಆ ಅನುಲಿಂಗ. ಅದನ್ನೂ ಕೂಡ ಕಂಡ್ಕೊಂಡು ನಿರ್ವಿಕಲ್ಪ ನಿತ್ಯಾತ್ಮಕನಾದನೆಯ ನಿಮ್ಮ ಶರಣನು ಅಂತ ಜಕ್ಕಣ್ಣಯ್ಯನವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಬಂದಿವೆಲ್ಲ. ಈಗ ಇಲ್ಲಿ ಬಂದ ನಂತರ ಏನಾಯ್ತು ಬಂಧುಗಳೇ? ಕಾರ್ಯನೆಲ್ಲ
ಕಾರಣನಲ್ಲ, ಕಲ್ಪಿತನಲ್ಲ, ನಿರ್ವಿಕಲ್ಪಿತನಲ್ಲ, ನೆನಹು ಮಾತ್ರದಿಂದ ಜಗವ ಸೃಷ್ಟಿಸಿದನೆಂಬ ಭಾವ ಬನತೆಯವಲ್ಲ. ಅದನ್ನ ಹೇಳ್ತಾ ಇದ್ವಿ ನಾವು, ನೆನಹು ಮಾತ್ರದಿಂದ ಜಗವ ಸೃಷ್ಟಿಸಿದನ, ಅದು ಕೂಡ ಇಲ್ಲಿಲ್ಲ ಆಗ್ತಾ ಇದೆ. ಇದರಿಂಗೆ ತಾನಿಲ್ಲ, ತನಗೆ ಇದರಾಗಿ ಒಂದು ವಸ್ತುವಿಲ್ಲ. ಪ್ರತಿ ಇಲ್ಲದ ಪ್ರತಿಮಾ ಅನುಪಮ ಮಹಿಮ ನಿನ್ನ ನಿಖಲನೆಂದಂಬರಯ್ಯ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ. ಇಲ್ಲಿ ಎಲ್ಲವೂ ಅದಕ್ಕೆ ನಮ್ಮ ಶತಏಕದ ನೆಲೆಮನೆಯನ್ನು ಅಭ್ಯಸನ ಮಾಡುತ್ತಿರುವಾಗ ನಾವು ಕೊನೆಯ ಸ್ಥಳದ ಹೆಸರೇನು, 101ನೆಯ ಸ್ಥಳದ ಹೆಸರೇನು? ಯಾರು ಹೇಳ್ತೀರಿ? 101ನೆಯ ಸ್ಥಳದ ಹೆಸರು ಹೇಳಿ ಬೇಗ. ಜ್ಞಾನ ಶೂನ್ಯ ಸ್ಥಳ. ಜ್ಞಾನ ಶೂನ್ಯ ಸ್ಥಳ ಅಂತ ಯಾಕಂದು ಬಂದ್ರೆ, ಇದರಿಗೆ ತಾನಿಲ್ಲ, ತನಗೆ ಇದರಾಗಿ ಒಂದು ವಸ್ತುವಿಲ್ಲ, ಅದಕ್ಕೆ ಅಲ್ಲಿ ಏನು ಇಲ್ಲ, ಅಲ್ಲಿ ಎಲ್ಲವೂ ಮುಗೀತು. ಜ್ಞಾನ ಶೂನ್ಯವಾದಾಗ ಈ ಈ ಒಂದು ಅನುಲಿಂಗದ ದರ್ಶನ ನಮಗಾಗ್ತಾ ಇದೆ. ಎಲ್ಲವೂ ಈ ಜ್ಞಾನದಿಂದ ಅದನ್ನ ಪಡ್ಕೊಂಡ್ವಿ ನಾವೆಲ್ಲ. ಆದ್ರೆ ಇಲ್ಲಿಗೆ ಬಂದು ನಿಂತಾಗ ನನ್ನ ಸ್ಥಳ ಜ್ಞಾನ ಶೂನ್ಯ ಸ್ಥಳ ಆಗ್ತಾ ಇದೆ. ಹೀಗಾಗಿ ಊರ್ಧ್ವಗಾಮಿತ್ವದಿಂದ ಅಂದ್ರೆ ದಿನನಿತ್ಯ ಇಷ್ಟಲಿಂಗವನ್ನ ಪೂಜೆಯನ್ನ ಮಾಡಿ 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 ಉತ್ತರ ಸೀಮೆಯನ್ನೇರಿ ಅಂದ್ರೆ ಮೇಲೆ ಮೇಲೆ ಹೋಗಿ ತನ್ನ ನಿಜ ಮೂಲವನ್ನ ಕಂಡು ಇದುವರೆಗಿನ ತನ್ನ ಮರೆವಿಗೆ ತಾನೇ ಹೇಸಿ ಅಂದ್ರೆ ಏನು, ಅಯ್ಯೋ ನಾನು ಮೊದ್ಲೇ ಶುರು ಮಾಡ್ಬೇಕಾಗಿತ್ತಲ್ಲ, ಇದನ್ನ ಕಲ್ಕೋಬೇಕಾಗಿತ್ತಲ್ಲ, ಇದನ್ನ ಮಾಡ್ಬೇಕಾಗಿತ್ತಲ್ಲ, ಪರಿತೋಪಿಸೋದು. ನಾನು ಯಾಕೆ ಇಷ್ಟಲಿಂಗ ಪೂಜೆಯನ್ನ ಮೊದಲೇ ಮಾಡ್ಕೊಳ್ಳೋಕೆ ಆರಂಭಿಸ್ಲಿಲ್ಲ ಅನ್ನೋ ಆ ಮರೆವಿಗೆ ತಾನೇ ಹೇಸಿ ತನ್ನ ನಿಜ ಸ್ವತಂತ್ರ ನೆಲೆಯಲ್ಲಿ ಏನನ್ನೂ ತೋರದ, ಏನನ್ನೂ ಹೊದ್ದದ, ತನ್ನ ಮುನ್ನಿನ ಸ್ಥಿತಿಯಲ್ಲಿ ತಾನು ತಾನಾಗಿ ನಿಂದ ಸ್ಥಿತಿಯಾಗಿದೆ. ಅಂದ್ರೆ ತನ್ನ ಮುನ್ನಿನ ಸ್ಥಿತಿ ಅಂದ್ರೆ ಪಿಂಡ 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 ಕೂಸು, ಗರ್ಭದಲ್ಲಿರುವ ಒಂದು ಪಿಂಡ ಕೂಸು, ಅದು ಹೇಗೆ ಒಂದು ಸ್ಥಿತಿಯಲ್ಲಿರುತ್ತೆ ನೋಡಿ, ಆ ಸ್ಥಿತಿಗೆ ನೀವು ವಾಪಸ್ ಬಂದ್ರಿ. ಈಗ ಪಶ್ಚಿಮ ಚಕ್ರದ ಇದು ಅನುಚಕ್ರದಲ್ಲಿರುವ ಅನುಲಿಂಗದ ಸ್ಥಿತಿ ಹಾಗಿರುತ್ತೆ. ಹೀಗಾಗಿ ಬಂಧುಗಳೇ, ಬಸವ ಗುರು ತೋರಿದ ಇಷ್ಟಲಿಂಗ ದೀಕ್ಷೆ, ಇಷ್ಟಲಿಂಗ ಪೂಜೆಗಳು, ಆ ಲಿಂಗದ ವ್ಯಾಪ್ತಿಯನ್ನ ಬಸವಾದಿ ಪ್ರಮಥರಾದ ಮಹಾನುಭಾವದಿಂದ ತಿಳಿದಂತೆಲ್ಲ ಶಾಂತಿ ಶಾಂತಿ ಸಮಾಧಾನಗಳೇ ಮೊದಲಾಗಿ ಇಂತಹ ಮಹೋನ್ನತ ಸ್ಥಿತಿಯವರೆಗೆ ತಲುಪಬಹುದಾಗಿದೆ ಎಂಬುದನ್ನು ನಾವು ಅರಿಯಬೇಕು. ಯಾಕೆ ಹೇಳಿ? 12ನೇ ಶತಮಾನದ ಎಲ್ಲಾ ಶರಣರು ಈ ಸ್ಥಿತಿಯನ್ನ ತಲುಪಿದ್ರು ಬಂಧುಗಳೇ. ಹೀಗಾಗಿ ಅವರಲ್ಲಿ ಶಾಂತಿ ಸಮಾಧಾನಗಳ ಒಂದು ಶಿಖರ, ಸಂಪತ್ತು ತುಂಬಿತ್ತು. ಹೀಗಾಗಿ ನಮ್ಮವರು ಶಾಪ ಕೊಡೋದು, ಶಿಕ್ಷೆ ಮಾಡೋದು, ಅವ್ರನ್ನ ಕೊಲ್ಲೋದು, ಅವ್ರನ್ನ ಹೋಗಿ ಇಂಥದ್ದು ಎಂದೂ ಅವ್ರು ಮಾತಾಡ್ಲಿಲ್ಲ. ಈರ್ಷೆಯನ್ನ ಅವರ ಜೀವನದಲ್ಲಿ ಎಂದೂ ಅಳವಡಿಸಿಕೊಳ್ಳಲಿಲ್ಲ. ಯಾಕೆ ಹೇಳಿ? ಶಿವಯೋಗದ ಉತ್ತಂಗ ಸ್ಥಿತಿಗೆ ಹೋದ ಆ ಬಂಧುಗಳಲ್ಲಿ ಕೇವಲ ಶಾಂತಿ ಸಮಾಧಾನ, ಶಾಂತಿ ಸಮಾಧಾನ, ಶಾಂತಿ ಸಮಾಧಾನ. ಶಾಂತಳಾಗಿ ಮಜ್ಜನಕ್ಕೆರುವೆ, ಶಾಂತಳಾಗಿ ಮಜ್ಜನಕ್ಕೆರುವೆ. ಹೀಗೆ ತನ್ನ ಸ್ವತಂತ್ರ ನೆಲೆಯನ್ನ ಲಿಂಗ ಸಾಧನೆಯ ಮೂಲಕವಾಗಿ ಭಾವಕ್ಕೆ ವೇದಿಸಿಕೊಂಡಂತಹ ಯಾರೇ ಆಗಿರ್ಲಿ, ನೀವಾಗಿರ್ಲಿ, ನಾನಾಗಿರ್ಲಿ, ಅವರು ಬಾಹ್ಯದಲ್ಲಿ ತನಗೆ ಅತ್ಯವಶ್ಯಕವೆನಿಸುವಷ್ಟ ಮಾತ್ರ ಪ್ರಾಪಂಚಿಕ ಕೃತ್ಯಗಳಿಗೆ ಮನ್ನಣೆ ನೀಡಬೇಕು ಅಂದಾಗ ನಾವು ವಿಚಾರ ಮಾಡ್ಬೇಕಲ್ವೇ? ಸುಮ್ನೆ ಮಾತಾಡೋದು, ಸುಮ್ನೆ ಯಾವುದೇ ಘಟನೆಗಳಲ್ಲಿ ಭಾಗವಹಿಸೋದು, ಸುಮ್ನೆ ಭಾವುಕರಾಗೋದು, ಸುಮ್ನೆ ವಿನಾಕಾರಣ ಆ ಒಂದು ಜಗಳಗಳಲ್ಲಿ, ಕಲಹಗಳಲ್ಲಿ ಭಾಗವಹಿಸೋದು, ಸಂಸಾರದ ಒಂದು ಕಲಹಗಳಲ್ಲಿ ಭಾಗವಹಿಸಿ ಮೂಗು ತೋರಿಸಿ ನಮ್ಮ ಸಂಭಾಷಣೆ ಮಾಡೋದು, ಅಲ್ಲಿ ನಮ್ಮ ಅಭಿಪ್ರಾಯಗಳನ್ನ ತಿಳಿಸೋದು, ನಮ್ಮ ಅಭಿಪ್ರಾಯಗಳನ್ನು ಕೇಳಲಿ ಬಿಡ್ಲಿ ಅಲ್ಲಿ ನಮ್ಮ ಮೂಗು ತೋರಿಸೋದು, ಇಂತಹ ಪ್ರಾಪಂಚಿಕ ಕೃತ್ಯಗಳಿಗೆ ನಾವು ಸ್ವಲ್ಪ ಅದು ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಲಿಂಗ ಸಾಧನೆಯಲ್ಲಿ ನಾವಿದ್ದೇವೆ. ಈಗ ನನ್ನ ಸ್ವತಂತ್ರ ನೆಲೆ ಏನು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ನಾನು ಶಿವಯೋಗದ ಅಂತಿಮ ವರ್ಗಕ್ಕೆ ಈಗ ಬರ್ತಾ ಇದ್ದೀನಿ ಅನ್ನೋದು ತಮಗೆ ತಿಳಿದಿದೆ. ಇಲ್ಲಿ ಕೆಲವೊಂದು ವಿಷಯಗಳಿವೆ. ವಿಷಯ ವಸ್ತುಗಳಿಗೆ ವಿಲಾಸಿಯಾಗಿರದೆ, ಭೋಗಿಯಾಗಿರದೆ, ದುರ್ಜನರ ಸಂಘದಲ್ಲಿರದೆ, ಸದಾ ಕಾಲದಲ್ಲಿಯೂ ದೇಹ ಭಾವವನ್ನೇ ಮರೆತು ಸದಾ ಶಿವಭಾವಿಯಾಗಿ ಚಿದ್ವಿಲಾಸದೊಳಗೆ ಮುಳುಗಿರಬೇಕು. ವಿಷಯ ವಸ್ತುಗಳಿಗೆ ಅಂದ್ರೆ ಏನ್ ಗೊತ್ತಾ? ಯಾರೋ ನಮ್ಮನ್ನ ಕಾರ್ಯಕ್ರಮ ಕರೆಯೋಲ್ಲ, ಯಾರೋ ನಮ್ಮನ್ನ ವಿವಾಹಕ್ಕೆ ಕರೆಯೋಲ್ಲ, ನಮ್ಮ ಬಂಧುಗಳೇ ಆಗಿರ್ಲಿ, ನಮ್ಮ ಮಿತ್ರರೇ ಆಗಿರ್ಲಿ, ಅವಾಗೆಲ್ಲ ಹೆಚ್ಚು ಮಹತ್ವ ಕೊಡಬಾರ್ದು. ಓ ಮೈ ಗಾಡ್, ಅಲ್ಲಿ ಒಂದು ಸಮಾರಂಭದಲ್ಲಿ ನನಗೆ ಒಂದು ಕುರ್ಚಿ ಕೊಡ್ಲಿಲ್ಲ, ನನ್ನ ಒಳಗೆ ಕರೀಲಿಲ್ಲ, ನನಗೆ ಊಟ ಸಿಗ್ಲಿಲ್ಲ. ಯಾವುದೇ ವಿಷಯ ವಸ್ತುಗಳಿಗೆ ವಿಲಾಸಿ ಆಗಬಾರದು, ಹೋಗಿ ಆಗ್ಬಾರದು, ದುರ್ಜನರ ಸಂಘದಲ್ಲಿರಬಾರದು. ಈ ಶಿವಯೋಗದ ಬಗ್ಗೆ ಟೀಕೆ ಮಾಡ್ತಾ ಇದ್ರೆ, ಈ ಶಿವಯೋಗದ ಬಗ್ಗೆ ಏನಾದ್ರೂ ವಿಚಿತ್ರವಾದ ಅಲ್ಲಿ ಚರ್ಚೆ ನಡೀತಾ ಇದ್ರೆ ಅದೊಂದು ದುರ್ಜನರ ಸಂಘವೇ. ಅಲ್ಲಿ ಸದಾ ಕಾಲದ ಅಲ್ಲಿ ಇರಬಾರ್ದು. ನಾವು ದೇಹ ಭಾವವನ್ನೇ ಮರೆತು ಸದಾ ಶಿವಭಾವಿಯಾಗಿ ಇರೋದಂದ್ರೆ ಏನ್ ಗೊತ್ತಾ?
ಇವ್ರು ಏನೋ ಮಾತಾಡ್ಕೊಳ್ಳಿ, ನಾವು ಮೌನವಾಗಿರೋದು ನಮ್ಗೆ ಯಾಕೆ ಬೇಕು ಹೇಳಿ? ಅದರಿಂದ ಸಾಧಿಸಾದ್ರೂ ಏನು? ಈಗ ಒಂದು ವಿಷಯ ಬರ್ತಾ ಇದೆ. ಆ ಚರ್ಚೆಯಲ್ಲಿ ನೀವು ದೊಡ್ಡ ಒಂದು ವಾದವನ್ನ ಮಂಡಿಸಿ ನೀವು ಗೆಲ್ತೀರಿ ಅಂತ ಇಟ್ಕೊಳ್ಳಿ. ನೀವು ನಿಮ್ಮನೆಗೆ ಹೋದ್ರಿ, ನಾವು ನಮ್ಮನೆಗೆ ಹೋದ್ರಿ. ಆ ವಿಜಯವನ್ನ ಎಷ್ಟು ದಿವಸ ನಾವು ಮನಸ್ಸಿನಲ್ಲಿ ಇಟ್ಕೋಬಹುದು? ಇಲ್ಲ. ಒಂದು ಅಂತಿಮ ನಿರ್ಣಯಕ್ಕೆ ಬರೋಣ, ಆದ್ರೆ ಅಲ್ಲಿ ವಿಜಯ ಸೋಲು ಇರೋಲ್ಲ. ಶಿವಭಾವಿಯಾದಾಗ ನೀವು ಆ ವಿಷಯಗಳನ್ನ ಮಂಡನೆ ಮಾಡೋದು, ಯಾರು ಏನ್ ಹೇಳ್ತಾರೋ ಕೇಳೋದು, ನಿಮಗೇನ್ ಬೇಕೋ ಅದು. ಇದೆಷ್ಟೊಂದು ಶಿವ ಎಷ್ಟು ಚೆನ್ನಾಗಿ ಹೇಳ್ತಿದಾರಲ್ಲ, ಇದನ್ನ ನಾನು ಅಳವಡಿಸ್ಕೊಳ್ಬೇಕು ಅಷ್ಟೇ. ನಿಮಗೆ ಯಾವ್ದು ಬೇಡವೋ ಅದನ್ನ ಬಿಟ್ಟು ಬಿಡಬೇಕು. ಯಾಕೆ? ನೀವು ಶಿವಭಾವಿ. ಅಂತಹ ಮಹಾನುಭಾವ ಪರಿಣಾಮವನ್ನು ಇಂಬುಗೊಂಡ ಭಾವ ಆ ಭಾವದಲ್ಲೇ ಇರೋದು. ಆಗೇನಾಗುತ್ತೆ ಹೇಳಿ? ಯಾರು ನಿಮಗೇನು ಅಂದ್ರು ಏನು ಪರಿಣಾಮ ಆಗೋಲ್ಲ. ಏನ್ ಬಟ್ಟೆ ಹಾಕೊಂಡಿದ್ದೀರಿ ನೀವು, ಏನ್ ಚೆನ್ನಾಗಿ, ಏನು ಹಾಗೆ ಹೀಗೆ ಏನೋ ನಿಮ್ ಬಗ್ಗೆ ಟೀಕೆ ಮಾಡ್ತಾರೆ. ನೀವು ಎತ್ತರ ಇಲ್ಲ, ನಿಮ್ದು ತುಂಬಾ ದಪ್ಪ ಆಗಿದ್ದೀರಾ, ನೀವು ತುಂಬಾ ಕೃಷಿವಾಗಿದ್ದೀರಾ, ನಿಮಗೆ ಸೀರೆ ಚೆನ್ನಾಗಿ ಕೊಡೋಕ್ ಬರೋಲ್ಲ, ನಿನಗೆ ಪ್ಯಾಂಟ್ ಶರ್ಟ್ ಹಣ್ಣಾಕ್ ಹಾಕ್ ಬರೋಲ್ಲ, ನಿನ್ಗೆ ಕಲರ್ ಕಾಂಬಿನೇಷನ್ ಸೆನ್ಸ್ ಇಲ್ಲ, ನೀನ್ ಹಾಗಿದ್ದೀಯಾ, ನೀನ್ ಹೀಗಿದ್ದೀಯಾ, ನಿನ್ ಧ್ವನಿ ಆಗಿದೆ, ನಿನ್ ಕಣ್ಣು ಹಾಗಿದೆ, ನಿನ್ ಮೂಗಿ ಆಗಿದೆ, ನಿನ್ ಬಣ್ಣ ಹೀಗಿದೆ. ಅಂತಹ ಮಹಾನುಭಾವ ಪರಿಣಾಮವನ್ನು ನಿಂಬಕೊಂಡ ಈ ಶಿವಭಾವ ಅಂತ ಏನಿರುತ್ತಲ್ಲ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಏನೂ ಆಗೋಲ್ಲ. ಎಲ್ಲಿಯೂ ಯಾವುದರ ಆಕರ್ಷಣೆಯಿಂದಲೂ ಮತ್ತೊಮ್ಮೆ ಮತ್ತೊಂದನ್ನು ಬಯಸದಂತೆ ನಿರ್ಭಾವದ ನಿಜ ಸ್ಥಿತಿಯಲ್ಲಿ. ಅವರಷ್ಟೊಂದು ದೊಡ್ಡ ಮನೆ ಕಟ್ಕೊಂಡಿದ್ದಾರೆ, ಅವ್ರ ಹತ್ರ ಇಷ್ಟು ಕಾರ್ ಇವೆ, ಅವರಲ್ಲಿ ಇದೆ, ಇವರಲ್ಲಿ ಇದಿದೆ, ಅವರಲ್ಲಿ ಫ್ರಿಡ್ಜ್ ಇದೆ, ನಮ್ಮಲ್ಲಿ ಇಲ್ಲ, ಅವ್ರಲ್ಲಿ ಆದಿದೆ ಇದೆ, ನೋ ಕಂಪ್ಯಾರಿಸನ್. ನಿರ್ಭಾವ, ಮತ್ತೊಂದನ್ನು ಬಯಸದಂತೆ ನಿರ್ಭಾವದ ನಿಜ ಸ್ಥಿತಿಯಲ್ಲಿ. ಇದೇ ಶಿವಭಾವ. ಅವ್ರ ಮನೆ ಅವ್ರ ಸುತ್ತ, ಅವರ ಶ್ರೀಮಂತಿಕೆ ಅವ್ರ ಸುತ್ತ, ಅವರ ಬಡತನ, ನನಗೆಲ್ಲವನ್ನ ದೇವರು ಕರುಣಿಸಿದ್ದಾನಲ್ಲ, ಪರಮನ ನೆಲೆಯಲ್ಲಿ ನನಗೆಲ್ಲ ಸಿಕ್ಕಿದೆಯಲ್ಲ, ಸಾಕಲ್ಲ, ನಾನೇಕೆ ಅವ್ರ ಜೊತೆ ನನ್ನನ್ನು ಹೋಲಿಸ್ಕೊಳ್ಬೇಕು? ಮತ್ತೊಂದನ್ನು ಬಯಸದಂತೆ ನಿರ್ಭಾವದ ನಿಜ ಸ್ಥಿತಿಯನ್ನ ನಾವು ಈ ಚಕ್ರಕ್ಕೆ ಬಂದಿದ್ದೀವಿ. ಇವಾಗ ಇನ್ನೂ ಎಷ್ಟೊಂದು ಶಿವಯೋಗವನ್ನ ಅಭ್ಯಾಸ ಮಾಡ್ಬೇಕು ಹೇಳಿ. ಆ ನಿರ್ಭಾವದ ನಿಜ ಸ್ಥಿತಿಯಲ್ಲಿ ದೇಹಾವಾಸನದ ಬಂದ್ರೆ ನಾನು ಸಾಯೋವರೆಗೆ ಇದ್ದಿತ್ತಾದ್ರೆ ಮತ್ತೊಮ್ಮೆ ಭವಬಂಧನಗಳಿರಲಿಲ್ಲ. ಅಂದ್ರೆ ಮರಣದ ತನಕ ಆ ಸ್ಥಿತಿಯಲ್ಲೇ ನಾನಿರೋದು, ನನಗೇನು ಬೇಡಪ್ಪ, ಸಾಕು. ನಿರ್ಭಾವ. ಯಾರನ್ನು ನೋಡಿ ನನಗೇನಾಗ್ಬೇಕಾಗಿದೆ? ಅವ್ರು ಹಾಗಿದ್ದಾರೆ, ಹೀಗಿದ್ದಾರೆ. ನಾನು ಯಾಕೆ ಕಂಪೇರ್ ಮಾಡ್ಕೊಳ್ಳಿ ಅವ್ರ ಜೊತೆ? ಯಾಕೆ ಹೋಲಿಕೆ ಮಾಡ್ಕೊಳ್ಳಿ? ಪರಮನ ನೆಲೆಯಲ್ಲಿ ನನಗೆಲ್ಲವೂ ಸಿಕ್ಕಿದೆಯಲ್ಲ, 2 ಹೊತ್ತು ನನಗೆ ಚೆನ್ನಾಗಿ ಪ್ರಸಾದ ಸಿಗ್ತಾ ಇದೆ, ನಿದ್ದೆ ಬರ್ತಾ ಇದೆ, ದೇಹವು ಸದೃಢವಾಗಿದ್ದೀನಿ. ಎಲ್ಲೆಲ್ಲಿ ಚಿಂತನ ವಿಷಯ ಮಂಥನಗಳು, ಶಿವ ಜ್ಞಾನವನ್ನ ನನಗೆ ಕೊಡಿಸ್ತಾನೆ, ಅಲ್ಲಿಗೆ ಹೋಗೋ ಶಕ್ತಿ ಇದೆ ನನಗೆ, ಸಾಕಲ್ಲ. ನಿರ್ಭಾವ, ಶಿವಭಾವ, ನಿರ್ಭಾವದ ನಿಜ ಸ್ಥಿತಿಯಲ್ಲಿ ನಾವು ಇರಬೇಕಾಗುತ್ತೆ. ಎಲ್ಲಿ ತನಕ? ನನ್ನ ಮರಣವಾಗೋ ತನಕ. ಜ್ಞಾನ ಪಾಂಡಿತ್ಯಗಳನ್ನ ಎಷ್ಟೇ ಗಳಿಸಿದ್ದರು, ಎಲ್ಲರಲ್ಲಿಯೂ ಬಲ್ಲವನೆನಿಸಿದ್ದರು, ಭಾವದಲ್ಲೊಮ್ಮೆ ಯಾವುದೊಂದರೆ ಇಚ್ಛೆ ತೋರಲು ಅವಕಾಶವಿತ್ತಾದರೆ ಅದು ನೆನೆಹಾಗಿ ಗಟ್ಟಿಗೊಂಡು ಕ್ರಿಯಾರೂಪಕ್ಕಿಳಿದು ಫಲವನ್ನುಂಡು ಲಯವಾಗುವವರೆಗೆ ಅದರ ವಾಸನೆಯೂ ಭಾವದಲ್ಲಿ ಮೂರ್ತಿಗೊಂಡಿರುವ ಕಾರಣ ಜೀವಭಾಗಿಯೇ ಇರುವುದು. ಅದಕ್ಕೆ ನೋಡಿ, ಜ್ಞಾನ ಪಾಂಡಿತ್ಯ ಎಲ್ಲರಲ್ಲಿಯೂ ಬಲ್ಲವನೆನಿಸಿದ್ದರೂ ಭಾವದಲ್ಲೊಮ್ಮೆ ಯಾವುದೊಂದರೆ ಇಚ್ಛೆ ತೋರಲು ಅವಕಾಶವಿತ್ತಾದರೆ. ಹೀಗಾಗಿ ನಾನು ಜೀವಭಾವಿಯಾಗಿರ್ಬೇಕು. ಎಷ್ಟೋ ಅಷ್ಟು ನನ್ನ ಜ್ಞಾನ ಪಾಂಡಿತ್ಯಗಳ ಬಗ್ಗೆ ನನಗೆ ಅಹಂಕಾರವನ್ನ ನಾನು ಪ್ರದರ್ಶನ ಮಾಡಬಾರದು. ನನಗೆಲ್ಲಾ ಗೊತ್ತಿದೆ, ನನಗೆಲ್ಲಾ ತಿಳಿದಿದೆ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನನ್ನ ಉತ್ತರ ಇವೆ ಅಂತ ಈ ತರದ ಒಂದು ಈ ಭಾವನೆಯಲ್ಲಿ ನಾವಿರೋಕ್ಕಾಗಲ್ಲ. ಭವಸಾಗರವನ್ನ ಅದು ದಾಟಲಾರದು. ದೇಹ ಭಾವವನ್ನ ಅಂಗೀಕರಿಸೋದು, ಅದರ ಭವಸಾಗರವನ್ನ ಅದು ದಾಟಲಾರದು. ಮತ್ತೆ ನೋಡಿದರೆ ಆ ಭಾವವು ನಿರಂತರವಾಗಿ ಒಂದಿಲ್ಲೊಂದು ಇಚ್ಛೆಗಳನ್ನ ಜನ್ಮವಿಯುತ್ತಲೇ ಇರುತ್ತದೆ. ಈಗ ನಾನು ಇಷ್ಟೊಂದು ದೊಡ್ಡ ಪುಸ್ತಕ ಬರೆದಿದ್ದೀನಿ, ಮುಂದೇನ್ ಮಾಡ್ಬೇಕು? ನನಗೆ ಜನ ಸನ್ಮಾನ ಮಾಡ್ಬೇಕು, ಈ ನನ್ನ ಪುಸ್ತಕಕ್ಕೆ ಪ್ರಶಸ್ತಿಗಳು ಬರಬೇಕು, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಬರಬೇಕು, ಆ ಪ್ರಶಸ್ತಿ ಬರಬೇಕು, ಈ ಪ್ರಶಸ್ತಿ ಬರಬೇಕು, ಎಲ್ಲ ಊರುಗಳಲ್ಲಿ ನನ್ನ ಸನ್ಮಾನವಾಗಬೇಕು, ಎಲ್ಲರೂ ನನ್ನನ್ನು ಎತ್ತಿ ಮೆರೆದಾಡಬೇಕು. ಭಾವವು ನಿರಂತರವಾಗಿ ಒಂದಿಲ್ಲೊಂದು ಇಚ್ಛೆಗಳನ್ನ ಜನ್ಮವಿಯುತ್ತಲೇ ಇರುತ್ತದೆ. ನೀವು ಒಮ್ಮೆ ನನಗೆ ಇದು ಬೇಕು ಅಂತ ಒಂದು ಭಾವವನ್ನ ವ್ಯಕ್ತ ಮಾಡಿದಾದರೆ ಅದು ಆ ಇಚ್ಛೆ ಮತ್ತೊಂದು ಇಚ್ಛೆಗೆ ಜನ್ಮವಿಯುತ್ತೆ, ಆ ಇಚ್ಛೆ ಮತ್ತೊಂದು ಜನ್ಮ, ಹೀಗೆ ಇಚ್ಛೆಗಳ ಸರಮಾಲೆ ನಿಮ್ಮ ಜೀವನದಲ್ಲಿ, ನಿಮ್ಮ ಭಾವದಲ್ಲಿ ಬರೋಕ್ ಶುರು ಆಗುತ್ತೆ. ನೋಡಿ, ಇದು ಬೇಕು, ಇದಾದ ನಂತರ ಅದು ಬೇಕು, ಅದಾದ ನಂತರ ಇದು ಬೇಕು, ಇದಾದ ನಂತರ ಅದು ಬೇಕು. ಇಚ್ಛೆಗಳಿಗೆ ಕೊರತೆ ಅನ್ನೋದು ಮಾಡೋಲ್ಲ ಈ ಮನಸ್ಸು.
ಈಗ ನಾನು ಮನೆ ಕಟ್ಕೊಂಡಿದ್ದೀನಿ, ಮನೆ ಆಯ್ತು, ಒಂದು ಇಚ್ಛೆ. ಮನೆ ಆದ ನಂತರ ಅದಕ್ಕೆ ಫರ್ನಿಚರ್ಸ್, ಒಳ್ಳೊಳ್ಳೆ ಫರ್ನಿಚರ್ಸ್ ತರಬೇಕು, ಪೀಠೋಪಕರಣಗಳನ್ನ ತರಬೇಕು, ಅದು 2ನೇ ಇಚ್ಛೆ. 3ನೇ ಇಚ್ಛೆ, ಇಡೀ ಮನೆಯಲ್ಲೆಲ್ಲ ನಾನು AC ಹಾಕಬೇಕು, ಹವಾ ನಿಯಂತ್ರಿತ ಮಾಡಬೇಕು, 3ನೇ ಇಚ್ಛೆ. 4ನೇ ಇಚ್ಛೆ, ಎಲ್ಲಾರ್ಗೂ ಅದನ್ನು ತೋರಿಸಬೇಕು. 5ನೇ ಇಚ್ಛೆ, ಈ ಮೇಲೆ ಮತ್ತೆ ಮಹಡಿಯನ್ನು ಕಟ್ಟಬೇಕು. 4ನೇ ಇಚ್ಛೆ, ಮತ್ತೊಂದು ನಗರದಲ್ಲಿ ನಾನು ಪ್ಲಾಟ್ ತಗೊಳ್ಬೇಕು. 5ನೇ ಇಚ್ಛೆ, ಮತ್ತು ಅಲ್ಲೇ ಮನೆ ಕಟ್ಟಬೇಕು. ಇಚ್ಛೆಗಳಿಗೆ ಒಮ್ಮೆ ನೀವು ಇಂಬು ಕೊಟ್ಟು ಜನ್ಮ ಕೊಟ್ರೆ ಆ ಇಚ್ಛೆಗಳ ಸರಮಾಲೆ ಹಾಗೆ ಒಂದಾದ ನಂತರ ಒಂದಾದ ನಂತರ ಒಂದಾದ ನಂತರ ಅದಕ್ಕೆ ಒಂದು ಗಂಡು ಮಗುವಿನ ಆಶೆಗಾಗಿ 5 ಹೆಣ್ಣು ಮಕ್ಕಳನ್ನು ಹಡಿದು 6ನೇದು ಗಂಡು ಅಂತ ಹೇಳೋರು ಎಷ್ಟೋ ಜನ ನಿಮಗೆ ಸಿಗ್ತಾರೆ. ಅಯ್ಯೋ ಇನ್ನೂ ಗಂಡಾಗಿಲ್ಲ, 6 ಹೆಣ್ಣು ಮಕ್ಕಳ ನಂತರ ಒಂದು ಗಂಡು. ಇಚ್ಛೆ ಇಚ್ಛೆ ಇಚ್ಛೆ. ಇಚ್ಛೆಗಳಿಗೆ ಜನ್ಮವಿಯಲು ನಾವು ಅವಕಾಶವನ್ನು ಕೊಡಬಾರದು. ಒಂದು ಇಚ್ಛೆ ಆಯ್ತು, ಮತ್ತೊಂದು ಇಚ್ಛೆ, ಮತ್ತೊಂದು ಇಚ್ಛೆ, ಮತ್ತೊಂದು ಇಚ್ಛೆ, ಮತ್ತೊಂದು ಇಚ್ಛೆಗೆನೆ ಜನ್ಮ ಕೊಡ್ತಾ ಇದೆ. ಅದಕ್ಕೆ ಲಿಂಗ ಸಾಧನೆಯಿಂದ ತನ್ನ ನಿಜವು ತನಗೆ ವೇದಿಸದಲ್ಲಿ ಅದರ ಪರಿಣಾಮವು ಆ ಭಾವವನ್ನು ಶಾಂತಗೊಳಿಸ್ತಾ ಇದೆ ಬಂಧುಗಳೇ. ಅದಕ್ಕೆ ಇಷ್ಟಲಿಂಗ ಪೂಜೆ ಬೇಕು. ಇಚ್ಛೆಗಳನ್ನ ಶಮನ ಮಾಡುತ್ತೆ ಇದು. ನನಗಿದು ಬೇಕಂದ್ರೆ ಬೇಕು ಅಂತ ಕೆಲವೊಬ್ರು ಹಠ ಹಿಡಿತಾರೆ. ಚಿಕ್ಕ ಮಕ್ಕಳು ರಚೆ ಮಾಡ್ತಾವ್ ನೋಡಿ, ನನಗೆ ಅದ್ ಮೋಟರ್ ಕೊಡಿಸು, ನನಗೆ ಆ ಆಟಿಕೆ ಕೊಡಿಸು, ಈ ಆಟಿಕೆ ಕೊಡಿಸು ಅಂತ. ಹಾಗೇನೆ ದೊಡ್ಡವರು ಮಾಡ್ತಾರೆ, ನನಗಿದಾಗ್ಲೇಬೇಕು, ನಾನು ಅದನ್ನ ತೀರ್ಸಬೇಕು, ಅದು ದುರುದ್ದೇಶ ಇರ್ಲಿ ಏನೇ ಇರ್ಲಿ, ಅದು ಆ ಇಚ್ಛೆ ಪರಿಪೂರ್ಣವಾಗೋ ತನಕ ಇಷ್ಟಲಿಂಗ ಪೂಜೆ ಅನ್ನಿ, ಶಿವಯೋಗ ಅನ್ನಿ, ಅವು ಏನು ಇವನ್ ತಲೆಯಲ್ಲೇ ಬರೋಲ್ಲ. ಕೇವಲ ಅದು ನಾನು ಮಂತ್ರಿ ಆಗ್ಬೇಕು, ನಾನು MLA ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು, ಅವ್ರು ಅದೊಂದು ಇಚ್ಛೆ. ಹೆಣ್ಮಕ್ಳಿಗೆ ಕೆಲವೊಂದು ಇಚ್ಛೆಗಳು, ನನಗೆ ಬಂಗಾರ ಮಾಡ್ಬೇಕು, ಆ ಆಭರಣ ಮಾಡ್ಕೊಳ್ಬೇಕು, ಈ ಆಭರಣ ಮಾಡ್ಕೊಳ್ಬೇಕು, ಅವಳ ಹತ್ರ ಇದಿದೆ, ನನ್ನ ಹತ್ರ ಇಲ್ಲ. ಇದೇ ಇಚ್ಛೆ 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 ಇಚ್ಛೆ. ಆದರೆ ಇಷ್ಟಲಿಂಗ ಸಾಧನೆಯಿಂದ ತನ್ನ ನಿಜವು ತನಗೆ ವೇದಿಸದಲ್ಲಿ, ನಿಜ ಅಂದ್ರೆ ಏನು? ನಿರ್ವಿಕಲ್ಪ ಸಮಾಧಿ, ನೀಲಮ್ಮ ತಾಯಿಯವರು ಹೇಳಿದ್ದು. ಅಲ್ಲಿ ಬಂದಾಗ ನಾನು ಏನ್ ಬೇಡೋದಿದೆ, ನನ್ನ ಇಚ್ಛೆಗೆ ಏನು ಬೆಂಕಿ ಹಚ್ಚಬೇಕು, ಅದಕ್ಕಷ್ಟೇ. ಅಲ್ಲೇನಿಲ್ಲ. ಆ ಇಚ್ಛೆಯ ಭಾವವನ್ನೇ ಇದು ಶಾಂತಗೊಳಿಸುವ ಸಾಮರ್ಥ್ಯವನ್ನ ಇಷ್ಟಲಿಂಗ ಪೂಜೆ ಹೊಂದಿದೆ ರೀ. ಅದಕ್ಕೆ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಹೋದ್ರೆ ಅವರು. ಯಾಕೆ ಮೋಳಿಗೆ ಮಾರಯ್ಯನವರಿಗೆ, ಮಹಾರಾಣಿಯಾದ ಮಹಾದೇವಿಯವರಿಗೆ ತಮ್ಮ ಕಾಶ್ಮೀರದ ಅರಮನೆಯ ನೆನಪೇ ಆಗಲಿಲ್ಲ ಏಕೆ? ಒಂದು ಗುಡಿಸಲವನ್ನ ಕಟ್ಟಿಕೊಂಡು ಕಲ್ಯಾಣದ ಹೊರಗೆ ಅಂತ ಚಿಕ್ಕ ಗುಡಿಸಲನ್ನ ಕಟ್ಕೊಂಡು, ಈಗ ಬೀಳುತ್ತೋ ಆಗ ಬೀಳುತ್ತೋ ಅನ್ನೋ ಜೋರಾಗಿ ಮಳೆ ಬಿದ್ರೆ ಅದು ಗುಡಿಸಲು ಬಿದ್ದು ಹೋಗುವಂತ ಬಿಸಿಲಿನಲ್ಲಿ ಅವ್ರು ಇದ್ರು, ಗುಡಿಸಲಿನಲ್ಲಿ ಇದ್ರು. ಯಾಕೆ ಅವ್ರಿಗೆ ಇಚ್ಛೆ ಆಗ್ಲಿಲ್ಲ ಮತ್ತೆ ಮರಳಿ ನಾವು ಕಾಶ್ಮೀರಕ್ಕೆ ಹೋಗೋಣ, ರಾಜ ಜೀವನ, ರಾಣಿ ಜೀವನ, ಅರಮನೆಯ ಜೀವನ ಮಾಡಿದವರು ನಾವು ಯಾಕೆ ಇಲ್ಲಿ ಇರ್ಬೇಕು? ಹೋಗ್ಬಹುದಾಗಿತ್ತಲ್ಲ ವಾಪಸ್ಸು ಅರಮನೆಯ ಜೀವನಕ್ಕೆ. ಮತ್ತು ಇಲ್ಲಿ ಯಾಕೆ ಉಳಿದ್ರು? ಇಲ್ಲಾದ್ರೂ ಬಂದು ಕಲ್ಯಾಣದಲ್ಲಿ ಒಂದು ಒಳ್ಳೆಯ ಮಹಲನ್ನ ಕಟ್ಟಿಕೊಂಡು ಇರ್ಬೋದಾಗಿತ್ತಲ್ಲ. ಇಲ್ಲ ರೀ, ಇಲ್ಲ ಆಗೋಲ್ಲ. ಯಾಕೆ ಹೇಳಿ? ದಿನನಿತ್ಯದ ಇಷ್ಟಲಿಂಗ ಸಾಧನೆಯಿಂದ ತನ್ನ ನಿಜವು ಅವ್ರಿಗೆ ಅರ್ಥವಾಗಿ ಬಿಟ್ಟು, ಅದನ್ನೇ ನಾನು ನಿರ್ವಿಕಲ್ಪ ಸಮಾಧಿ ಅಂತ ಹೇಳಿದೆ. ಅಲ್ಲಿ ಸಿಗುವ ಆನಂದ ಬೇರೆಲ್ಲಾದ್ರೂ ಸಿಗುತ್ತೇನು? ಆ ಭಾವ, ಇಚ್ಛೆ ಎಂಬ ಭಾವವನ್ನ ಶಾಂತಗೊಳಿಸುವ ಸಾಮರ್ಥ್ಯ ಈ ಇಷ್ಟಲಿಂಗ ಪೂಜೆಗೆ ಇದೆ ಅನ್ನೋದನ್ನ ನಾವು ದೃಢಪಡಿಸಿಕೊಳ್ಳಬೇಕು. ಅದರಲ್ಲಿ ನಂಬಿಕೆಯನ್ನಿಡಬೇಕು, ಶ್ರದ್ಧೆಯನ್ನಿಡಬೇಕು. ಇಲ್ಲಿದ್ರೆ ಈ ಇಚ್ಛೆಗಳಿಗೆ ಕೊರತೆ ಇಲ್ಲ ರೀ. ಒಂದಾದ ನಂತರ ಒಂದು ದೆವ್ವಗಳ ಹಾಗೆ, ಸೈತಾನಗಳ ಹಾಗೆ ನಮ್ಮನ್ನ ಬಲಿ ತಗೊಳ್ತಾನೇ ಹೋಗ್ತವೆ. ಎಂದಿಗೂ ಅದಾಗೋಲ್ಲ. ನೀವು ಹೋಗಿ ಮಾರ್ಕೆಟ್ಗೆ ಹೋಗಿ ಏನೋ ನೋಡ್ತೀರಾ, ಅದನ್ನ ಯಾವಾಗ ನಾನು ಮನೆಗೆ ತಂದು ನನ್ನ ಮನೆಯಲ್ಲಿ ಇಟ್ಕೊಳ್ತೀನಿ ಅನ್ನೋದೇ ಒಂದು ದೊಡ್ಡ ಇಚ್ಛೆ. ಅದು ಪರಿಪೂರ್ಣವಾಗೋ ತನಕ ನಿಮಗೆ ಬಿಡೋದೇ ಇಲ್ಲ. ನಾನು ಇವತ್ತು ಇದನ್ನು ತಿನ್ಬೇಕಂದ್ರೆ ತಿನ್ಬೇಕೆ ಅಂತ ಒಂದು ಇಚ್ಛೆ ಮಾಡಿದಾಗ ಏನಾಗುತ್ತೆ ಹೇಳಿ? ಅದಕ್ಕಾಗಿ ನಾವು ಏನ್ ಬೇಕಾದನ್ನು ಮಾಡ್ತೀವಿ. ಇಚ್ಛೆಯನ್ನ, ಆ ಇಚ್ಛಾ ಭಾವನೆಯನ್ನ ಶಾಂತಗೊಳಿಸುವ ಸಾಮರ್ಥ್ಯ ಎದಕ್ಕಿದೆ ಅಂದ್ರೆ ಇಷ್ಟಲಿಂಗ ಪೂಜೆ. ಅಲ್ಲಿ ಆ ಸಾಧನೆಯಲ್ಲಿ ಈ ತರದ ಇಚ್ಛೆಗಳು ನಮಗೆ ಬರೋಲ್ಲ. ಅಂತಹ ಸಾಧನೆ, ದಿನನಿತ್ಯದ ಇಷ್ಟಲಿಂಗ ಪೂಜೆಯ ಸಾಧನೆ ಸದಾ ಕಾಲದಲ್ಲಿ ಎಡಬಿಡದೇ ಇದ್ದಲ್ಲಿ, ಅಂದ್ರೆ ದಿನನಿತ್ಯ ನೀವು ಮಾಡ್ತಾ ಹೋದ್ರೆ ಭಾವ, ದುರ್ಭಾವ, ಚಾರಿತ್ರ್ಯಕ್ಕೆ ಇಂಬುಗೊಡದೆ ಸತ್ಯ ಸದ್ಭಾವದಲ್ಲಿ ಜಾಗೃತವಿರ್ತೀವಿ. ನಾವು ಸತ್ಯ ಸದ್ಭಾವದಲ್ಲಿ ಜಾಗೃತವಾಗಿರ್ತೀವಿ. ಒಮ್ಮೆ ಭಾವನೇತರದಲ್ಲಿ ಕಂಡಂತಹ ಪರಮ ಸತ್ಯವನ್ನ, ಪರಮ ಸೀಮೆಯನ್ನ, ಅಕಲ್ಪಿತ ನೆಲೆಯನ್ನು, ನಿರ್ಭಾವ ಸ್ಥಿತಿಯನ್ನು ದೇಹ ಅವಸಾನವಾಗುವವರೆಗೆ ಕಾಪಾಡುವ ಸಾಧನೆಯು ಜೀವನನ್ನು ಮರಳಿ ಭವಕ್ಕೆ ತರದಂತೆ ದೇವನನ್ನೊಡಗೂಡಿ ಸಮರಸವೈದಲು ಸಾಧ್ಯವಾಗುವುದು ಈ ಇಷ್ಟಲಿಂಗ ಪೂಜೆ. ವಾಪಸ್ ಅನ್ನೋದಿಲ್ಲ ಇಲ್ಲಿ, ಅನ್ನೋದಿಲ್ಲ. ಆವ ಜ್ಞಾನಿಯಾದಡೇನು ಹೇಳ್ತಿದ್ದಾರೆ ಸಿದ್ದರಾಮೇಶ್ವರ ಶಿವಯೋಗಿಗಳು.
ಆವ ಜ್ಞಾನಿಯಾದಡೇನು ದೇಹಾವಸಾನದಲ್ಲಿಯ ಭಾವದಂತೆ ತಪ್ಪಲರಿಯದು ನೋಡ. ಆವ ಜ್ಞಾನಿಯಾದಡೇನು ಭಾವವೆಂಬುದು ಜನ್ಮಕ್ಕೆ ಈಡು, ನಿರ್ಭಾವವೆಂಬುದು ಜನ್ಮಕ್ಕೆ ಕಾಡುಗಿಚ್ಚು ನೋಡ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ನಿರ್ಭಾವ ಸ್ಥಿತಿ, ಯಾವುದಕ್ಕೂ ಸ್ಪಂದಿಸೋದೇ ಇರೋದೇ ಸ್ಥಿತಿ, ನಿರ್ಭಾವ ಸ್ಥಿತಿ. ನೀವು ಏನ್ ತೋರಿಸಿ, ವಜ್ರ ತೋರಿಸಿ, ಬಂಗಾರ ತೋರಿಸಿ, ಮುತ್ತುರತ್ನ ತೋರಿಸಿ, ಅವನು ಅದನ್ನು ಕಸಕ್ಕಿಂತ ಕಡೆ. ಅದು ಆಯಿತು ಕೂಡ. ಮಹಾದೇವಿಯವರು, ನಮ್ಮ ಮೋಳಿಗೆ ಮಾರಯ್ಯನವರು ಬರುವಾಗ ಅವರ ಮೊದಲು ಮೋಳಿಗೆ ಮಾರಯ್ಯನವರು ಆ ಬಂಗಾರದ ಸರವನ್ನ ನೆಲದ ಮೇಲೆ ನೋಡಿ ಏನಂದ್ಕೊಂಡ್ರು, ಮಹಾದೇವಿಗೆ ಇದು ಕಾಣಿಸಬಾರದು. ಎಲ್ಲಾದ್ರೂ ಅದು ಕಾಣಿಸಿದರೆ ಅವಳು ಅದನ್ನು ನೋಡಿ ಮತ್ತೆ ಭಾವವೆಂಬುದು ಜನ್ಮಕ್ಕೆ ಈಡು ಅಂತ ಇನ್ನು ಶಿವಯೋಗಿಗಳು ಹೇಳ್ತಿದಾರಲ್ಲ, ಅವಳೆಲ್ಲಾದ್ರೂ ಆ ಬಂಗಾರದ ಸರವನ್ನ ನೋಡಿ ಮತ್ತೆ ವಾಪಸ್ಸು ಕಾಶ್ಮೀರಕ್ಕೆ ಹೋಗೋಣ ಅಂದಿಗಿಂದಾಳು ಅಂತ ಹೇಳಿ ಅದನ್ನು ಮುಚ್ಚೋಕೆ ಪ್ರಯತ್ನ ಮಾಡಿದರು. ಆಗ ಮಹಾದೇವಿ ತಾಯಿಯವರು ಅದನ್ನು ನೋಡಿ ಮೋಳಿಗೆ ಮಾರಯ್ಯನವರಿಗೆ ಹೇಳಿದ್ರು, ನನ್ನ ಅರ್ಥ ನೀವು ಇಷ್ಟೇ ಮಾಡ್ಕೊಂಡಿದ್ದೀರಾ, ನನ್ನ ಮನಸ್ಸನ್ನ ಪರೀಕ್ಷೆ ಮಾಡ್ಬೇಕಂದಿದ್ದೀರೇನು, ನನಗ್ಯಾಕೆ ಅದು ಬೇಕ್ರಿ ಅಂತ ಕಸದಂತೆ ಅದನ್ನು ಆಚೆ ರೋಡ್ ರಸ್ತೆಯ ಪಕ್ಕಕ್ಕೆ, ಅದನ್ನ ಅಂದ್ರೆ ದಾರಿಯ ಪಕ್ಕಕ್ಕೆ ಎಸೆದು ಇಬ್ರು ಗಂಡ ಹೆಂಡತಿಯರು ಕಲ್ಯಾಣಕ್ಕೆ ಬಂದಿದ್ದು ಇತಿಹಾಸ. ಯಾಕೆ? ಈಗಾಗಲೇ ಆ ನಿರ್ಭಾವವೆಂಬುದು ಅವರಲ್ಲಿ ಅಂಕುರಿಸಿತ್ತು. ಯಾಕೆ ಬೇಕಾಗಿತ್ತು? ಸಾತವ್ವೆ ಯಾರು? ಸಾತವ್ವೆ ನಮ್ಮ ಮೇದಾರ ಕೇತಯ್ಯನವರ ಧರ್ಮಪತ್ನಿ. ಬಸವಣ್ಣನವರು ಬಂದು ವರಹಗಳಿರುವ, ಬಂಗಾರದ ವರಹಗಳಿರುವ, ನಾಣ್ಯಗಳಿರುವ ಚೀಲವನ್ನು ಇಟ್ಟು ಹೋದ್ರಲ್ಲ ಮನೆಯಲ್ಲಿ, ಆ ತಾಯಿ ಅದನ್ನ ಸಾಯಂಕಾಲ ಕೆಲಸ ಮುಗಿಸಿಕೊಂಡು ಬಂದು, ಕಾಯಕ ಮುಗಿಸಿಕೊಂಡು ಬಂದು ಮೇದಾರ ಕೇತಯ್ಯನವರಿಗೆ ತೋರಿಸಿದಾಗ, ಇದು ಹೊಲಸು, ಇದು ಕಸ, ಇದು ಒಳ್ಳೆಯದಲ್ಲ ಅಂತ ಹೇಳಿ ಮನೆಯ ಹಿತ್ತಲಿನಲ್ಲಿರುವ ತಿಪ್ಪೆಯಲ್ಲಿ ಅದನ್ನ ಹುಗಿದು ಬಂದು ಇಬ್ರು ಸ್ನಾನ ಮಾಡಿ ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಂಡು ಪರಿಶುದ್ಧರಾದೆವು ಸಾತವ್ವೆ ಬಾ ಅಂತ ಕರೆದ್ರಲ್ಲ ಮೇದಾರ ಕೇತಯ್ಯನವರು. ಇದಕ್ಕೇನು ಹೇಳ್ತೀರಾ? ಇದೇ ನಿರ್ಭಾವ. ಅಂತಹ ಸ್ಥಿತಿ ನಮ್ಗೆ ಬಂದ್ರೆ ನಿಧಿ ಸಿಕ್ತು, ಅದು ಆಯ್ತು, ಇದಾಯ್ತು ಅಂತ ಇಂಥ ಆಶೆ ಆಮಿಷಗಳಿಗೆ ಬಲಿಯಾಗಬಾರ್ದು ನಾವು. ಅದೇ ನಿರ್ವಿಕಲ್ಪ ಸಮಾಧಿ. ಆ ಮೂಲದಿಂದ ಬಂತು, ಈ ಮೂಲದಿಂದ ಬಂತು, ನಮ್ಮ ಮನೇಲಿ ಯಾರೋ ತಂದಿಟ್ಟು ಹೋಗಿದ್ರು, ಈ ತರ ಇಲ್ಲ. ಶರಣರ ಜೀವನದಲ್ಲಿ ಹಾಗೆ ನಡೆಯೋದಿಲ್ಲ. ನಾವು ಅದನ್ನು ಬಯಸೋದೂ ಇಲ್ಲ. ಹಾಗೆ ಬಯಸಿದ್ದಾದ್ರೆ ನಾವು ಶರಣರೂ ಅಲ್ಲ. ಶರಣರು ಯಾರು ಅನ್ನೋದೇ ನನ್ನ ಪುಸ್ತಕದ ಆರಂಭವಾಗ್ತಾ ಇದೆ. ಶರಣರು ಯಾರು ಅನ್ನೋದೇ ಒಂದು ದೊಡ್ಡ ವ್ಯಾಖ್ಯಾನ. ಎಲ್ಲರಿಗೂ ಸಂತರ ಅನ್ಬಹುದು, ನೀವು ಸ್ವಾಮೀಜಿ ಅನ್ಬಹುದು, ಜಗದ್ಗುರುಗಳು ಅನ್ಬಹುದು, ಎಲ್ಲವೂ ಅನ್ಬಹುದು. ಶರಣರು ಅನ್ನೋಕ್ ಬರಲ್ಲ. ಆ ನಿರ್ಭಾವವನ್ನ ಅರ್ಥಕೊಳ್ಬೇಕ್ರಿ ನಾವು. ಜನ್ಮಕ್ಕೆ ಕಾಡುಗಿಚ್ಚು ನೋಡ. ನಿರ್ಭಾವವೆಂಬುದು ಜನ್ಮಕ್ಕೆ ಕಾಡುಗಿಚ್ಚು. ಆದ್ರೆ ಏನು? ಲೌಕಿಕ ಜಗತ್ತಿನಲ್ಲಿ ನಿರ್ಭಾವವನ್ನ ನಾವು ಅಳವಡಿಸಿಕೊಳ್ಳೋದೇನು ಅದೇನು ಅಷ್ಟೊಂದು ಸುಲಭವಾ? ಅದಕ್ಕೆ ಏನಂದ್ರು, ಜನ್ಮಕ್ಕೆ ಕಾಡುಗಿಚ್ಚು ನೋಡ ಅಂದ್ರು. ಆದ್ರೆ ಅದನ್ನ ನಾವು ಗಳಿಸಿಕೊಳ್ಳೋದು ಯಾವಾಗ? ಈ ನಿರ್ವಿಕಲ್ಪ ಸಮಾಧಿ ಇರುವ ನಮ್ಮ ಅನುಚಕ್ರದ ಅನುಲಿಂಗದ ಪೂಜೆಯಿಂದ. ಯಾವ ಜ್ಞಾನಿಯಾದರೆ ಏನಾಯಿತು? ದೇಹವು ಅವಸಾನವಾದಾಗ, ಅಂದ್ರೆ ಅಲ್ಲಿ ನಮ್ಮ ಸಾವಾದಾಗ, ಮರಣವಾದಾಗ ಅವಿರ್ಭವಿಸುವ ಭಾವವನ್ನ ಅನುಭವಿಸಲೇ ಇರಲಾರನು ಆತ. ಯಾವುದೇ ಜ್ಞಾನಿಯಾಗಿರಲಿ, ಭಾವವೆಂಬುದರೊಳಗೆ ಇದ್ದಾಗ ಈ ಲೌಕಿಕದ ಜನ್ಮಕ್ಕೆ ತುತ್ತಾಗ್ತಾನೆ. ಅದೇ ಆಗ್ತಿರುತ್ತಾನೆ ನಾವು. ನಾನೆಷ್ಟೇ ಈಗ ಮಾತಾಡ್ಲಿ, ನೀವೆಷ್ಟೇ ಈಗ ಕೇಳಲಿ, ಆ ಭಾವ ಏನಿರುತ್ತೆ ನೋಡಿ, ಲೌಕಿಕ ಜನ್ಮದ ಭಾವ. ಈಗ ಹೋದ ತಕ್ಷಣ ಮನೆಯಲ್ಲಿ ಯಾರಾದ್ರೂ ಏನಾದ್ರೂ ನನಗೆ ಅಂದ ತಕ್ಷಣ ನಾನ್ ತುತ್ತಾಗೆ ಬಿಡ್ತೀನಿ, ಸುಮ್ನಿರ್ತೀನ? ಮನೆಗೆ ಹೋದ ತಕ್ಷಣ ನಿಮಗೂ ಯಾರಾದ್ರೂ ಈಗ ಏನಾದ್ರು ಅಂದ್ರು, ಇಷ್ಟೆಲ್ಲ ಕೇಳಿ ಹೋಗಿದ್ದೀರಾ, ಈಗ ನಾವು ನಿರ್ಭಾವಿ ಆಗ್ತಿವೇನು? ಎಲ್ಲಿ ಹೋಗಿದ್ದೆ ಹಾಳಾಗೆ? ಎಷ್ಟೋ 1 ಗಂಟೆ ಎಲ್ಲ ಎಲ್ಲಿ ಹೋಗ್ತೀಯಾ ನೀನು? ದಿನ ಪ್ರತಿ ಸೋಮವಾರ ದಿನ 8:30 10 ಗಂಟೆ ತನಕ ಎಲ್ಲಿ ಹಾಳಾಗಿ ಹೋಗ್ತೀಯಾ? ಮನೇಲೇ ಇರೋಲ್ಲ ಅಂತ ಯಾರಾದ್ರೂ ಅಂದ್ರೆ ನಾವು ಸುಮ್ನಿರ್ತೀವಾ? ಭಾವವೆಂಬುದರೊಳಗೆ ಇದ್ದಾಗ ಈ ಲೌಕಿಕದ ಜನ್ಮಕ್ಕೆ ತುತ್ತಾಗ್ತಾನೆ. ಸ್ವಲ್ಪ ಯಾರಾದ್ರೂ ನಮಗೆ ಕಿಡಿಯಾಗಿ ಮಾತಾಡಿದ್ರು, ಸಿಟ್ಟಾಗುವಂತ ಮಾತಾಡಿದ್ರು ಬಿಡ್ತೀವಾ? ಇಲ್ಲ. ನಾವು ವಾದಕ್ಕೆ ಹಾಕೋಕ್ ಶುರು ಮಾಡ್ತೀವಿ. ನಿನಗೇನ್ ಗೊತ್ತು ಶಿವಯೋಗದ ಬಗ್ಗೆ, ನಿನಗೇನ್ ಗೊತ್ತು ಅಂತ ಅವ್ರಿಗೆ ವಾದಕ್ಕೆ ಇಳಿತೀವಿ. ಯಾಕೆ? ಲೌಕಿಕದ ಜನ್ಮಕ್ಕೆ ತುತ್ತಾಗುತ್ತಾನೆ. ಅದೇ ಭಾವವು ನಿರ್ಭಾವವಾದಾಗ ಲೌಕಿಕ ಜನ್ಮ ಕಾಡುಗಿಚ್ಚು ತಗುಲಿದಂತೆ ನಷ್ಟವಾಗುತ್ತದೆ. ಎದಕ್ಕೆ? ಲೌಕಿಕ ಜನ್ಮಕ್ಕೆ ಕಾಡುಗಿಚ್ಚು ತಗುಲಿದಂತೆ ಅಂದ್ರೆ ಏನು? ನೀವು ಈ ಶಿವಭಾವದಲ್ಲಿ ಇದ್ದಾಗ ಅವ್ರು ಒದರ್ತಾರೆ, ಅವ್ರು ಕೂಗಾಡ್ತಾರೆ, ನಿಮಗ್ ಬೈತಾರೆ. 5 ನಿಮಿಷ ಅವ್ರು ಎಷ್ಟು ಬೈತಾರೋ ಬೈಲಿ. ಅಲ್ಲಿ ನೀವು ನಿರ್ಭಾವವಾದಾಗ ಅವ್ರು ಎಷ್ಟೊತ್ತು ಬೈತಾರೆ ಹೇಳಿ? ಸಾರಿ ಅನ್ನಿ, ತಪ್ಪಾಯ್ತನ್ನಿ, ಅಯ್ಯೋ ಚೆನ್ನಾಗಿ ಮಾತಾಡ್ತಾ ಇದ್ರು, 5 ನಿಮಿಷ ಲೇಟ್ ಆಯ್ತು ಕಣೆ, ಇಷ್ಟೇ ಹೇಳೋದು. ನೀವು ಅವ್ರಿಗಿಂತ ಜೋರಾದ ಧ್ವನಿಯಲ್ಲಿ ಕೂಗಾಡಕ್ ಶುರು ಮಾಡಿದ್ರೆ ಏನಾಗುತ್ತೆ ಹೇಳಿ?
ಅದಕ್ಕೆ ಲಿಂಗ ಪೂಜೆಯನ್ನು ಮಾಡುವ ಉದ್ದೇಶವೇ ಹುಟ್ಟುಗೆಟ್ಟು ಭವದ ಬಟ್ಟೆಯನ್ನು ದಾಟಿ ಬಟ್ಟ ಬಯಲನ್ನು ಬೆರೆಯುವುದಾಗಿದೆಯೇ ಹೊರತು ಅಲ್ಲಿ ಬೇರೊಂದು ಉದ್ದೇಶವಿಲ್ಲವಲ್ಲ. ಹುಟ್ಟು ಬಂದ್ವಿ ಇಲ್ಲಿ. ಈಗ ಚೆನ್ನಾಗಿ ನಾವು ಬಾಳ್ಬೇಕಿಲ್ಲಿ. ಈ ಭವದ ಬಟ್ಟೆಯನ್ನು ದಾಟ್ಲೇಬೇಕು. ಆತ್ಮಹತ್ಯೆ ಮಾಡ್ಕೊಳ್ಳಿದೆ ಏನೇ ಇಲ್ಲಿ ಇಲ್ಲ. ಸುಂದರವಾದ ಶಿವಯೋಗವನ್ನ ಕಲಿತು ನಾನು ಈ ಒಂದು ಎಷ್ಟೊಂದು ಚೆನ್ನಾಗಿರುವ ಧರ್ಮದಲ್ಲಿ ನನ್ನ ಪರಮ ಹುಟ್ಟಿಸಿನಲ್ಲ ಅಂತ ಈ ಲಿಂಗವಂತ ಧರ್ಮಕ್ಕೆ ಹುಟ್ಟಿದ್ದಕ್ಕೆ ದಿನನಿತ್ಯ ಪ್ರತಿ ಕ್ಷಣದಲ್ಲಿ ಆ ಪರಮನಿಗೆ ನಮಿಸುತ್ತಾ ಭವದ ಬಟ್ಟೆಯನ್ನ ದಾಟಿ ಅಂದ್ರೆ ಏನು, ಕಾಯಕ ದಾಸೋಹ. ಎಷ್ಟು ಶಿವಾನಂದ ಇದೆ ಇಲ್ಲಿ. ಎಷ್ಟು ನನಗೆ ಈ ಇಂತಹ ನೆಲೆಯನ್ನ ಕೊಟ್ಟೆಯಲ್ಲಪ್ಪ ನೀನು. ಸ್ವಾನುಭಾವದ ನೆಲೆಯಲ್ಲಿ ಬಂದು ಇಲ್ಲಿ ಅನೇಕರ ಚಿಂತನೆಯನ್ನ ಮಾಡಿಕೊಳ್ಳುವ ಒಂದು 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 ಎಷ್ಟು ಸುಂದರವಾದ ಸಂದರ್ಭವನ್ನ ನನಗೆ ಕರುಣಿಸಿದೆಯಲ್ಲಪ್ಪ. ಭವದ ಬಟ್ಟೆಯನ್ನು ದಾಟಲು ನನಗೆ ಎಷ್ಟೊಂದು ಅನುಕೂಲ ನೀನು ಮಾಡಿಕೊಟ್ಟಿಯಲ್ಲಪ್ಪ. ಯಾರು ನನಗೆ ಅನುಚಕ್ರ ಅನುಲಿಂಗದ ಬಗ್ಗೆ ಹೇಳಿದ್ರು? ಯಾರು ಈ ಶಿವಯೋಗದ ಬಗ್ಗೆ ಹೇಳಿದ್ರು? ಯಾರು ನನಗೆ ಈ ವಚನಗಳನ್ನ ಹೇಳಲು, ವಚನಗಳನ್ನ ನಿರ್ವಚನ ಮಾಡಲು ಇಷ್ಟೊಂದು ಶಕ್ತಿಯನ್ನ ಕೊಟ್ರು, ಬೆಂಬಲವನ್ನ ಕೊಟ್ರು, ಪ್ರೇರಣೆ ಕೊಟ್ರು? ಇದು ಬಟ್ಟ ಬಯಲನ್ನು ಬೆರೆಯುವುದಾಗಿದೆಯೇ ಹೊರತು ಅಲ್ಲಿ ಬೇರೊಂದು ಉದ್ದೇಶವಿಲ್ಲ. ಬೇರೊಂದು ಉದ್ದೇಶ ಅಂದ್ರೆ ಏನು? ಸ್ವಾನುಭಾವದ ನೆಲೆಯಲ್ಲಿ ಇಲ್ಲಿ ಯಾರು ಅಧ್ಯಕ್ಷರಿದ್ದಾರ, ಖಜಾಂಚಿ ಇದ್ದಾರ, ದಿನನಿತ್ಯ ಯಾರಿಗಾದ್ರೂ ಸನ್ಮಾನ ನಡೀತಾ ಇದೆಯೋ, ಪ್ರೈಸ್ ಕೊಡ್ತಾರ, ಏನು ಹಣ ಟ್ರಾನ್ಸ್ಫರ್ ಮಾಡ್ತಾರ? ಬೇರೆ ಯಾವ ಉದ್ದೇಶ ಇಲ್ಲ. ಇಲ್ಲಿ ಬಟ್ಟ ಬಯಲನ್ನು ಬೆರೆಯುವುದಾಗಿದೆಯೇ ಹೊರತು ಮತ್ಯಾವ ಉದ್ದೇಶವೂ ಇಲ್ಲಿಲ್ಲ. ಅದಕ್ಕೆ ಬಂದು ಕೇಳ್ಬೇಕಿಲ್ಲಿ ಕೂತ್ಕೊಂಡು. ಹಲವು ಹಂಬಲದೊಳಗಿದ್ದು ಲಿಂಗಪಥವನ್ನಿಡಿದರೆ ಅದು ಕೇವಲ ಅಭ್ಯಾಸ ಕ್ರಿಯೆಯಂತೆ ಸಾಗಿ ಬರುವುದಲ್ಲದೆ ಅಲ್ಲಿ ನಿಜ ಪರಿಣಾಮ ತಲೆದೋರಲು ಸಾಧ್ಯವಿಲ್ಲ. ಇಲ್ಲಿ ಲೇವಾದೇವಿ ವ್ಯವಹಾರ ಇಲ್ಲ. ನನ್ನ ಮಗನನ್ನು ಪಾಸು ಮಾಡಿಸು, ನಿನಗೆ ರುದ್ರಾಭಿಷೇಕ ಮಾಡಿಸ್ತೀನಿ, ನಿನಗೆ ಅದನ್ನು ಮಾಡು, ನನ್ನ ಮಗಳ ಮದುವೆ ಮಾಡು, ನಿನಗೆ ಅದನ್ನು ಮಾಡ್ತೀನಿ. ಇಂಥ ಹಲವು ಹಂಬಲದೊಳಗಿದ್ದು ಲಿಂಗಪಥವನ್ನಿಡಿದರೆ ಅದು ಕೇವಲ ಅಭ್ಯಾಸ ಕ್ರಿಯೆ ಆಗ್ತಾ ಇದೆ ಬಂಧುಗಳೇ. ನಾನು ಏನೂ ಬಯಸಿ ಬಂದಿಲ್ಲ ಇಲ್ಲಿ. ನಾನು ಈ ಲಿಂಗಪಥವನ್ನು ಹಿಡಿದಾಗ ನನಗೆ ಎಲ್ಲವೂ ಆತ ಕರುಣಿಸುತ್ತಾನೆ, ನಾನು ಹಾಗೆ ಹೀಗೆ ಅಂತ ನನಗೆ ಅವನು ಬೇಡಿಕೆಗಳ ಒಂದು ಸರಮಾಲೆಯನ್ನ ಮಾಡಿಕೊಂಡು, ಯಾದಿಯನ್ನು ಮಾಡಿಕೊಂಡು, ಅದಕ್ಕಾಗಿ ನಾನು ಇಷ್ಟಲಿಂಗ ಪೂಜೆಯನ್ನ ದಿನ ಮಾಡ್ತಾ ಇದ್ದೀನಿ ಹೊರತು ಇಲ್ದಿದ್ರೆ ನಾನು ಮಾಡೋಲ್ಲ. ನಾನು ಬೇಡಿಕೊಳ್ಳುವ ಎಲ್ಲಾ ಆಶೆಗಳನ್ನ ಅವನು ಕರುಣಿಸಲೇಬೇಕು ಅಂತ ಅವನ ಜೊತೆ ನಾವು ಪಂಥಾಹ್ವಾನ ಮಾಡಕ್ಕಾಗುತ್ತಾ? ಇಲ್ಲ. ಹಂಬಲಗಳಿರ್ಬಾರ್ದು ನಾವು. ಅಂಥವರಿಗೆ ಸಂದೇಹಾವಾರನ ತೆರೆಗೊಡುವುದು ಆಗುವುದೇ ಇಲ್ಲ. ಅಂದ್ರೆ ಅವನು ಮಾಡ್ತಾನೋ ಇಲ್ಲೋ, ಇವನೆಂತ ದೇವ್ರಿ, ಇವನೆಂತ ಸಂದೇಹಾವರ್ಣ. ಲಿಂಗ ಸಾಧನೆಯ ಮೂಲಕವಾಗಿ ಕಂಡುಕೊಂಡಂತಹ ಸ್ಥಿತಿಯೇ ಶರಣತತ್ವದ ಅಥವಾ ಬಸವ ಧರ್ಮದ ಕಳಶಪ್ರಾಯ ನಿಜ ಸ್ಥಿತಿಯಾಗಿರುವುದು. ಲಿಂಗ ಸಾಧನೆ ಕೇವಲ ಲಿಂಗ ಸಾಧನೆ, ಕೇವಲ ಲಿಂಗ ಸಾಧನೆ. ಇಷ್ಟಲಿಂಗ ಪೂಜೆಯಲ್ಲಿ, ಆ ಸ್ಥಿತಿಯಲ್ಲಿ, ನಿರ್ವಿಕಲ್ಪ ಸಮಾಧಿಯ ಸ್ಥಿತಿಯಲ್ಲಿ ನಾವೇನಿರ್ಬೇಕಲ್ಲ, ಅದಕ್ಕೆ ಅನುಚಕ್ರ ಅನುಲಿಂಗ ಅಂತ ಕೊನೆಯ ಸ್ಥಿತಿಯಲ್ಲಿ ಬಂದೋದು. ಅದಕ್ಕೆ ಬಸವ ಧರ್ಮದ ಕಳಶಪ್ರಾಯ ಈ ಶಿವಯೋಗ. ಅದು ಜೀವಾತ್ಮದ ವಿಕಾಸದ ಅತ್ಯಂತಿಕ ಘಟ್ಟವಾಗಿರುವುದು. ಈ ತರ ಇಷ್ಟೊಂದು ಸರಳವಾಗಿ ಸುಂದರವಾಗಿ ಯಾವ ಧರ್ಮವೂ ಹೇಳೋದಿಲ್ಲ ಬಂಧುಗಳೇ. ಏನೇನೋ ಹೇಳಿ ಇನ್ನಷ್ಟು ತಲೆ ಕೆಡಿಸ್ತಾರೆ, ಇನ್ನಷ್ಟು ಅದರಲ್ಲಿ ಭಿನ್ನಾಭಿಪ್ರಾಯಗಳು, ಮತ್ತಷ್ಟು ಸಂಕೋಚ, ಅದು ಸಲಹೆ, ಸಂದೇಹ ಇವುಗಳನ್ನೇ ತುಂಬ್ತಾ ಹೋಗ್ತಾರೆ ಹೊರತು ಈ ತರದ ಒಂದು ಶಟಸ್ಥಲ ಸಿದ್ಧಾಂತದ ಮೂಲಕ, ಏಕೋತ್ತರ ಸ್ಥಳಗಳ ಮೂಲಕ ಜೀವಾತ್ಮದ ವಿಕಾಸವನ್ನ ಹೇಗೆ ಮಾಡಿಕೊಳ್ಳಬೇಕು ಅನ್ನೋ ಒಂದು ಈ ಶಿವಯೋಗವನ್ನ ವಚನಗಳ ಮೂಲಕ ಏನು ಹೇಳ್ತಾ ಹೋಗ್ತಾರಲ್ಲ, ಅದು ಬೇರೆ ಕಡೆ ಸಿಗೋದು ತುಂಬಾ ಕಷ್ಟ. ಯಾವ ಸಂಪತ್ತು ದೊರೆತರೆ ಮತ್ತೊಂದರ ಅಗತ್ಯ, ಅವಶ್ಯಕತೆ ಎಂದೆಂದಿಗೂ ತಲೆದೋರಲಾರದೋ ಅಂತಹ ಪರಿಪೂರ್ಣ ಸಂಪತ್ತು ದೊರೆತ ಸ್ಥಿತಿ ಈ ಶಿವಯೋಗದ ಅಂತಿಮ ಸ್ಥಿತಿಯಾಗಿದೆ ಬಂಧುಗಳೇ. ಶಬ್ದಗಳನ್ನ ಅರ್ಥ ಮಾಡಿಕೊಳ್ಳಿ. ಯಾವ ಸಂಪತ್ತು ದೊರೆತರೆ ಇಲ್ಲಿಂದ ಮುಂದೆ ನನಗೇನೂ ಬೇಡ, ಯಾವುದರ ಅಗತ್ಯವೂ ಇಲ್ಲ, ಯಾವುದರ ಅವಶ್ಯಕತೆ ಇಲ್ಲ ಅಂತ ನಿಮಗೆ ಯಾವಾಗ ಅನಿಸುತ್ತದೆಯೋ, ಆ ಪರಿಪೂರ್ಣ ಸಂಪತ್ತು ನಿಮಗೆ ದೊರೆತಿದೆ ಅಂತ ಸ್ಥಿತಿ ನಿಮಗೆ ಆಗುತ್ತಲ್ಲ, ಅದೇ ಈ ಶಿವಯೋಗದ ಅಂತಿಮ ಸ್ಥಿತಿ. ಸಾಕಪ್ಪ, ನನಗೆ ಸಾಕು ಸಾಕು, ಇನ್ನು ಬೇಡ, ನನಗೆ ಏನೇನೂ ಬೇಡ, ಯಾವ ಅವಶ್ಯಕತೆಯೂ ನನಗಿಲ್ಲ, ನೀನು ಎಲ್ಲವನ್ನ ನನಗೆ ಕರುಣಿಸಿ ಬಿಟ್ಟಿದ್ದೀಯಾ, ಮತ್ತೇನ್ ಬೇಕು? ಮತ್ತೇನೂ ಬೇಡ. ಏನಾದ್ರೂ ಬೇಕಾ? ಬೇಡ. ಯಾವ ಸಂಪತ್ತು ದೊರೆತರೆ ಮತ್ತೊಂದರ ಅಗತ್ಯ, ಅವಶ್ಯಕತೆ ಎಂದೆಂದಿಗೂ ತಲೆದೋರಲಾಗದು ಅಂತಹ ಪರಿಪೂರ್ಣ ಸಂಪತ್ತು ನಿಮಗೆ ಈ ಶಿವಯೋಗದಲ್ಲಿ ಸಿಗ್ತಾ ಇದೆ ಅಂದ್ಮೇಲೆ ಮತ್ತೇನ್ ಬೇಕ್ರಿ? ಶಿವಯೋಗ ಅಂದ್ರೆ ಹೀಗಿದೆ ನೋಡಿ. ಆ ಸ್ಥಿತಿಗೆ ನಾವು ಹೋಗ್ಬೇಕು. ಸಾಕಿನ್ನು, ನನಗೇನೂ ಬೇಡ. ಮಕ್ಕಳು ಬಂದು ಕೇಳ್ತಾರೆ, ಮೊಮ್ಮಕ್ಕಳು ಬಂದು ಕೇಳ್ತಾರೆ, ಅಪ್ಪ ತಾತ ಏನಾದ್ರೂ ಬೇಕಾ, ಅಜ್ಜಿ ಏನಾದ್ರೂ ಬೇಕಾ? ಏನೂ ಬೇಡ ಕಣೋ, ನನಗೆಲ್ಲ ಇದೆ, ಎಲ್ಲವೂ ನನ್ ಕರುಣಿಸಲ್ಪಟ್ಟಿದೆ, ನನಗೇನೂ ಬೇಡಪ್ಪ.
ಅದು ಅದು ಈ ಇಷ್ಟಲಿಂಗದ ಒಂದು ಅಂತಿಮ ಸ್ಥಿತಿಯಲ್ಲಿ ನಾವು ಹೇಳ್ಬೇಕು. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಂದು ಕೇಳ್ತಾರೆ, ಪಾಪ ಪ್ರೀತಿಯಿಂದ ಕೇಳ್ತಾರೆ, ಮಮತೆಯಿಂದ ಕೇಳ್ತಾರೆ, ಅಮ್ಮ ಏನಾದ್ರೂ ತರಲ್ಲ, ಅಮ್ಮ ನಿನಗೇನಾದ್ರು ತಿಂಡಿ ತರಲ್ಲ, ಅಮ್ಮ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಅಲ್ಲಿಂದ ಏನಾದ್ರು ನಿನಗೆ ಬೇಕಮ್ಮ, ಅಪ್ಪ ಏನಾದ್ರೂ ತರ್ಲಿ, ಬೇಡ, ಎಲ್ಲ ಇದೆ ಕಣೋ, ಎಲ್ಲ ಇದೆಯಲ್ಲ, ನಿನಗೆ ಗೊತ್ತೇ ಇದೆಯಲ್ಲ, ನಾನು ಎಷ್ಟೊಂದು ಆರಾಮಾಗಿದ್ದೀನಪ್ಪ. ಈ ಶಬ್ದಗಳು ನಿಮ್ಮ ಬಾಯಿಯಿಂದ ಬರಬೇಕಾದರೆ ಅದಕ್ಕೆ ಅದಕ್ಕೆ ಈ ಶಿವಯೋಗದ ಸಂಪತ್ತು ಬೇಕು, ಪರಿಪೂರ್ಣ ಸಂಪತ್ತು ಬೇಕು. ಒಂದು ಯಾದಿಯನ್ನು ಕೊಡಬಾರ್ದು, ನನಗೆ ಆ ಬಟ್ಟೆ ಬೇಕು, ಇದು ಬೇಕು, ಅದು ಬೇಕು, ಅದು ಬೇಕು, ಇಲ್ಲ ಇಲ್ಲ ರೀ, ಬೇಡ ಬೇಡ, ನನಗೇನು ಬೇಡ ಕಂದ, ಕೇಳಿದೆಯಲ್ಲಪ್ಪ, ಎಷ್ಟೊಂದು ಸಂತೋಷ ಆಗುತ್ತೆ ಕಂದ, ಸಾಕಲ್ಲಪ್ಪ, ಎಲ್ಲ ಕೊಟ್ಟಿದೆಯಲ್ಲಪ್ಪ, ಸಾಕು. ಆರಾಮಾಗಿದ್ದೀಯಾ ತಾಯಿ? ಆರಾಮಾಗಿದ್ದೀನಪ್ಪ. ಆರಾಮಾಗಿದ್ದೀಯಾ ಅಪ್ಪ? ಆರಾಮಾಗಿದೆ. ಯಾಕೋ ನೀನ್ ಕಡಿಮೆ ಊಟ ಮಾಡ್ತೀವಿ? ಇಲ್ಲ ಕಣೋ, ಎಷ್ಟು ಹೋಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ, ಕಮೆಂಟ್ ಸ್ವಲ್ಪ ಕಡಿಮೆನೆ ಮಾಡ್ಬೇಕಲ್ವ ಕಣೋ? ಹಾಗೇನೇ ಇಲ್ಲಪ್ಪ, ಎಲ್ಲ ಚೆನ್ನಾಗಿದ್ದೀನಪ್ಪ ನಾನು, ನೀನ್ ನನ್ನ ಬಗ್ಗೆ ವರಿ ಮಾಡು, ಹೋಗ್ಬಾ ಬಾ ಅಪ್ಪ, ಹೋಗಿ ಬಾ. ಇಲ್ಲ ಅಪ್ಪ, ನನ್ಗೆ ಬರೋಕ್ 1 ತಿಂಗಳಾಗುತ್ತೆ. ಆಗ್ಲಪ್ಪ, ಆಗ್ಲಿ, ನಾನು ಇರ್ತೀನಿ, ನೀನೇನು ನನ್ನ ಬಗ್ಗೆ ಎಳ್ಳಷ್ಟು ಚಿಂತೆ ಮಾಡಬೇಡ ಅನ್ಬೇಕೇ ಹೊರತು 1 ತಿಂಗಳು ಹೋಗ್ತೀಯಾ, ನೀನ್ ಬಿಟ್ಟು ನಾನು ಹೇಗಿರ್ಬೇಕು, ನನ್ ಕತೆ ಏನು, ನೀನೇ ಹೋದ್ಮೇಲೆ ಈ ತರದ ಶಬ್ದಗಳು ಬೇಕಿಲ್ಲ. ನನ್ನ ಜೊತೆಗೆ ನನ್ನ ಲಿಂಗಯ್ಯ ಇದಾನಲ್ಲ, ಪರಿಪೂರ್ಣ ಸಂಪತ್ತು ನನ್ನ ಮಕ್ಕಳಲ್ಲ, ನನ್ನ ಮೊಮ್ಮಕ್ಕಳಲ್ಲ, ನನ್ನ ತಂದೆಯಲ್ಲ, ನನ್ನ ತಾಯಿಯಲ್ಲ, ನನ್ನ ಪರಿಪೂರ್ಣ ಸಂಪತ್ತು ನನ್ನ ಶಿವಯೋಗದ ಸಿರಿ ಸಂಪತ್ತು. ನಾನು ಬೇರೆಯವರ ಮೇಲೆ ಅವಲಂಬನೆ ಮಾಡ್ಕೊಳ್ಳೋದು ಬೇಡ, ಬೇಡ, ಸಾಕು. ಯಾವ ಸಂಪತ್ತು ದೊರೆಯಿತು ನನಗೀಗ? ನನಗೆ ಇಷ್ಟಲಿಂಗ ಪೂಜೆಯಲ್ಲಿ ಆ ಪರಿಪೂರ್ಣ ಸಂಪತ್ತು ಸಿಕ್ಕಿಬಿಟ್ಟಾಗ ಸಾಕಲ್ಲ ಇನ್ನ, ಯಾಕೆ ನಾನು ಬೇಡ್ಬೇಕು ಬೇರೆಯವರಿಗೆ? ಬೇಡ ಅನ್ನೋದೇ ಶಿವಯೋಗದ ಒಂದು ಸ್ಥಿತಿ. ಇಂತಹ ಮಹೋನ್ನತ ಸ್ಥಿತಿಯನ್ನ ಹೊಂದಲು ಬಯಸುವ ಯಾವುದೇ ವ್ಯಕ್ತಿಯಾಗಲಿ ಪ್ರಪಂಚ ಮುಖದಲ್ಲಿ ಗೌಣವಾಗಿದ್ದು ಅಂದ್ರೆ ದಿನನಿತ್ಯ ನಿಮ್ಮ ಹೆಸರೇನು ವೃತ್ತಪತ್ರಿಕೆಗಳಲ್ಲಿ ಬರೋಲ್ಲ, ಟಿವಿಯಲ್ಲಿ ಬರೋಲ್ಲ, ನಿಮ್ಮನ್ನು ಯಾರು ಗುರ್ತು ಹಿಡಿಯೋಲ್ಲ, ನಿಮ್ಮನ್ನು ಅತ್ಯಂತ ಒಂದು ಕೀರ್ತಿವಂತರಾಗಿ ಯಾರು ಗುರುತಿಸೋಲ್ಲ. ಯಾಕಂದ್ರೆ ಈ ಶಿವಯೋಗಿ ಗೌಣವಾಗಿರ್ತಾನೆ, ಭೌತಿಕ ಜ್ಞಾನದಲ್ಲಿ ಮರುಳನಾಗಿರ್ತಾನೆ. ಅದಕ್ಕೆ ಮರುಳಶಂಕರ ದೇವರು ಅಂತ ಹೆಸರು ಬರ್ತಾ ಇದೆ. ಅಂತರ್ಮುಖಿ ವಿಚಾರಗಳಲ್ಲಿ ಅವಿರಳನಾಗಿದ್ದು ಹಲವಾರು ವಿದ್ಯೆ, ಹಲವಾರು ಚಾಣಾಕ್ಷತೆಗಳನ್ನೆಲ್ಲ ನಿರಾಕರಿಸಿ ಅದನ್ನು ಕಲಿಬೇಕು, ಇದನ್ನು ಕಲಿಸಬೇಕು, ಆ ಮಂತ್ರ, ತಂತ್ರ, ಮಾಟ ಇದೆಲ್ಲವನ್ನ ನಿರಾಕರಿಸಿ ತನ್ನಲ್ಲೇ ತಾನು ತನ್ಮಯನಾಗಿರುವಂತಹ ಮಹಾನುಭವಿ ಗುರುವನ್ನೊಬ್ಬನ ಆಶ್ರಯಿಸಿ ಅಲ್ಲಿ ಕಿಂಕರನಾಗಿ ಅಹಂ ಅಳಿದು ಆತನ ಸೇವೆಗೈಯುತ್ತಾ ಆತನಿಂದ ಅವನ ಒಳ ಬೆಳಗನ್ನ ತಾನು ಕಂಡುಂಡು ಆತನಿಂದ ಜ್ಞಾನ ದೀಕ್ಷೆ, ಲಿಂಗ ದೀಕ್ಷೆಗಳನ್ನ ಪಡೆದು ಆತನು ತೋರಿದ ಶಿವಮಾರ್ಗದಲ್ಲಿ ಚಂದ್ರನಲ್ಲಿ ಉಷ್ಣವನ್ನ, ಸೂರ್ಯನಲ್ಲಿ ತಂಪನ್ನು ಅರಸುವಂತೆ ಸಂದೇಹಾವರಣದಿಂದ ಮುಕ್ತನಾಗಿ ಗುರುವಾಕ್ಯದಲ್ಲಿ ಅಚಲ ವಿಶ್ವಾಸಿಯಾಗಿ ನಡೆಯಬೇಕು. ಗುರುಲಿಂಗದಲ್ಲಿ ಇದನ್ನೆಲ್ಲ ನಾವು ಮಾಡಬೇಕು. ಲಿಂಗ ಸಾಧನೆಗೆ ಪೂರಕವಾದಂತಹ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳ ಬಗ್ಗೆ ಮೇಲಿಂದ ಮೇಲೆ ವಿವರವಾಗಿ ತಿಳಿದು ಆ ಗುರುವಿನ ಸನ್ನಿಧಿಯಲ್ಲಿಯೇ ಆತನ ಮಾರ್ಗದರ್ಶನದಲ್ಲಿಯೇ ಕೆಲಕಾಲ ಸಾಧನೆಗೈಯುತ್ತಾ ಬಂದಲ್ಲಿ ಲಿಂಗಾಂಗ ಸಾಮರಸ್ಯದ ಅಥವಾ ಶಿವಯೋಗದ ಪರಿಣಾಮವು ತಲೆದೋರಿ ಆ ಗುರುವಿನ ಹೊರಗಿನ ಕ್ರಿಯೆ ಮತ್ತು ಜ್ಞಾನಾನುಭವದ ಎಲ್ಲಾ ಲಕ್ಷಣಗಳೂ ಸಹ ಆತನನ್ನು ಇಂಬುಗೊಂಡು ಮಹೋನ್ನತ ಸ್ಥಿತಿಗೆ, ಅಂದ್ರೆ ಆ ಶಿಷ್ಯನ ಮಹೋನ್ನತ ಸ್ಥಿತಿಗೆ ಭಾಜನಾಗ್ತಾ ಇದ್ದಾನೆ. ಇದೆಲ್ಲ ಬಿಟ್ಟು ಕೇವಲ ಶಾಸ್ತ್ರಾಭ್ಯಾಸಗಳಿಂದ, ಪಾಂಡಿತ್ಯ ಪ್ರದರ್ಶನಗಳಿಂದ ಇಂಥ ಪರಮ ಪರಿಣಾಮ ತಲೆದೋರಲು ಸಾಧ್ಯವಾಗದು ಬಂಧಗಳು, ಆಗೋಲ್ಲ. ನಾನು ಅನೇಕ ಗ್ರಂಥಗಳನ್ನು ಓದ್ತೀನಿ, ಶಾಸ್ತ್ರಗಳನ್ನು ಓದ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಆ ಕ್ರಿಯೆ ಮಾಡ್ತೀನಿ, ಈ ಕ್ರಿಯೆ ಮಾಡ್ತೀನಿ, ಅವೆಲ್ಲ ಕೆಲವೊಂದು ಉಸಿರಾಟದ ಪ್ರಕ್ರಿಯೆಗಳು, ಅದನ್ನು ಇದನ್ನೆಲ್ಲ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ನೀವು ಈ ಉಳಿದ ಯಾವುದಕ್ಕೂ ನಾವು ಬಲಿ ಆಗ್ಬಾರ್ದು. ನನ್ನದೇನು, ನನ್ನ ಲಿಂಗಯ್ಯನ ಜೊತೆ ನನ್ನ ಎಲ್ಲ ವ್ಯವಹಾರ ನನ್ನ ಲಿಂಗಯ್ಯನ ಜೊತೆ ಇದೆ ನೋಡಿ. ಖಂಡಿತವಿಲ್ಲವಾಗಿ ಸರ್ವಾಂಗವೆಲ್ಲವೂ ನಾಸಿಕವಾಯಿತು ಅಂದಾಗ ಯಾವ ಸ್ಥಳ? ಖಂಡಿತವಿಲ್ಲವಾಗಿ ಸರ್ವಾಂಗವೆಲ್ಲವೂ ನಾಸಿಕವಾಯಿತು ಅಂದಾಗ ಯಾವ ಸ್ಥಳ? ಭಕ್ತಸ್ಥಳ. ನೋಡಿ ಎಷ್ಟು ಚೆನ್ನಾಗಿದೆ. ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ನಾಸಿಕವಾಯಿತು, ತಾನಲ್ಲದೆ ಅನ್ಯವಾಸನೆ ಇಲ್ಲವಾಗಿ ಅಲ್ಲಿಯೇ ಮಹತ್ತಪ್ಪ ಪೃಥ್ವಿಯಡಗಿತ್ತು. ಅಕ್ಕ ಹೇಳಿದ್ರಲ್ಲ ಈಗ ನೋಡಿ, ಅಷ್ಟೇ. ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ಜೀವೆಯಾಯಿತು, ತಾನಲ್ಲದೆ ಅನ್ಯ ರುಚಿ ಇಲ್ಲವಾಗಿ ಅಲ್ಲಿಯೇ ಮಹತ್ತಪ್ಪ ಅಪ್ಪು ಅಡಗಿತ್ತು ಅಂದಾಗ ಯಾವ ಸ್ಥಳ? ಯಾವ ಲಿಂಗ?
ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ನೇತ್ರವಾಯಿತು ತಾನಲ್ಲದೆ ಅನ್ಯ ರೂಪಿಲ್ಲವಾಗಿ ಅಲ್ಲಿಯೇ ಮಹತಪ್ಪ ಅಗ್ನಿ ಅಡಗಿತ್ತು ಅಂದಾಗ ಶಿವಲಿಂಗ. ಶಿವಲಿಂಗ. ಪ್ರಸಾದಿ ಸ್ಥಳ ಶಿವಲಿಂಗ. ಎಸ್. ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ತೊಕ್ಕಾಯಿತ್ತು ಅಂದಾಗ ಅಂದ್ರೆ ತಾನಲ್ಲದೆ ಅನ್ಯ ಸೋಂಕಿಲ್ಲವಾಗಿ ಅಲ್ಲಿಯೇ ಮಹತಪ್ಪ ವಾಯು ಅಡಗಿತ್ತು ಅಂದಾಗ ಜಂಗಮಲಿಂಗ. ಖಂಡಿತವಿಲ್ಲವಾಗಿ ಸರ್ವಾಂಗವೆಲ್ಲವೂ ಶ್ರೋತ್ರವಾಯಿತು ತಾನಲ್ಲದೆ ಅನ್ಯ ಶಬ್ದವಿಲ್ಲವಾಗಿ ಅಲ್ಲಿಯೇ ಮಹತಪ್ಪ ಆಕಾಶ ಒಡಗಿತ್ತು ಅಂದಾಗ ಅದಕ್ಕೆ ಹೇಳಿದ್ರು ನಿಮಗೆ ಆಶ್ಚರ್ಯವಾಗುದು. ಬಹಳ ಜನರಿಗೆ ಈ ಶಿವಯೋಗದ ಬಗ್ಗೆ ಗೊತ್ತಿಲ್ಲ. ಅದನ್ನೇ ಇಲ್ಲಿ ಹೇಳಿದ್ರು ನೋಡಿ. ಇಂತೂ ಪಂಚಭೂತಗಳು ಅಡಗಿದಡೆ ಪಂಚಬ್ರಹ್ಮಮಯವಾಗಿತ್ತು, ಅದರೊಳಗೆ ಜಗತ್ತಡಗಿದ ಭೇದವದೆ. ಪಂಚವರ್ಣಾತೀತವಾಗಿ ಮಹತ್ತನ್ನೊಳಗೊಂಡ ಶರಣ ಭೇದವನ್ನು ಏನೆಂದು ಉಪಮಿಸುವೆಯ ಗುರುವೇಶ್ವರ ಅಂದಾಗ, ದಿನನಿತ್ಯ ನಾವು ಇದು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ಈ ಎಲ್ಲ ಲಿಂಗಗಳನ್ನ ಆರಾಧನೆ ಮಾಡ್ತಾ 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 ಶರಣನ ಭೇದ ಅಂದ್ರೆ ನಾನು ಅದರಲ್ಲಿ ಹೋಗ್ಬೇಕು. ಶರಣನ ಭೇದವನ್ನು ಏನೆಂದು ಉಪಮಿಸುವೆಯ? ಅಂಗವಿಕಾರ ಆಚಾರದೊಳಗಡೆಗೆ ಆಚಾರ ಕ್ರಿಯೆಗಳು, ಗುರುವಿನಂಗದೊಳಗಡೆಗೆ ಅಂಗಲಿಂಗನಿಷ್ಠೊಳಗಡೆಗೆ ಲಿಂಗನಿಷ್ಠೆ, ಅಂಗದಾಚರಣೆಯ ಆಚಾರವನ್ನ ಆಚರಿಸಿ ಆಚಾರದ ನಿಲುವ ಗುರುಮೂರ್ತಿಯವನ್ನ ಆವರಿಸಿ, ಗುರುಮೂರ್ತಿಯ ಸರ್ವಾಂಗವನ್ನ ಆವರಿಸಿ, ಸರ್ವಾಂಗವ ಲಿಂಗನಿಷ್ಠೆಯ ಆವರಿಸಿ, ಲಿಂಗನಿಷ್ಠೆಯ ಸಾವಧಾನವ ಆವರಿಸಿ, ಸಾವಧಾನವ ಸುವಿಚಾರವ ವರಿಸಿ, ಸುವಿಚಾರವ ಮಹಾಜ್ಞಾನವ ವರ್ಷಿ, ಮಹಾಜ್ಞಾನದೊಳಗೆ ಪರಮಾನಂದ ನಿಜನಿಂದು ನಿಜದೊಳಗೆ ಪರಮಾಮೃತ ತುಂಬಿ, ಮೊದಲ ಕಟ್ಟೆಯ ನೊಡೆದು ನಡವನ ಕಟ್ಟೆಯನಾಂತು ನಿಂದು, ನಡವನ ಕಟ್ಟೆಯು ಮೊದಲ ಕಟ್ಟೆಯು ಕೂಡಿ ಬಂದು ಕಡೆಯನ ಕಟ್ಟೆಯನಂತಾದು, ಈ ಮೂರೂ ಕಟ್ಟೆಯೊಡೆದ ಮಹಾಜಲವನ ಪರಮ ಪದವಂತಾದುದು. ಆ ಪದದಲ್ಲಿ ನಾನು ಎರಗಿ ಪಾದೋದಕವ ಕೊಂಡು ಎನ್ನ ನಾನರಿಯದಾದೆ ಕಾನ ಗುಹೇಶ್ವರ. ಇದು ಶಿವಯೋಗದ ಎಲ್ಲ ಲಿಂಗನಿಷ್ಠೆ ಸರ್ವಾಂಗವ ಲಿಂಗನಿಷ್ಠೆ ಯಾವ ಋಷಿ ಅಂದ್ರೆ ಇವೆಲ್ಲ ನಾವು ಲಿಂಗಗಳನ್ನು ಮಾತಾಡ್ತೀವಲ್ಲ ಅದು. ಮೊದಲ ಕಟ್ಟೆ, ನಡುವನ ಕಟ್ಟೆ, ಮೊದಲ ಕಟ್ಟೆಯು ಕೂಡಿ ಬಂದೆ ಅಂದಾಗ ಇವು ಹಂತಗಳು, ಶಿವಯೋಗದ ಹಂತಗಳು. ಕಡೆಯನ ಕಟ್ಟೆಯ ಈ ಮೂರೂ ಕಟ್ಟೆಯ ನೊಡೆದ ಅಂದಾಗ ನೀವು ಮಹಾಲಿಂಗಕ್ಕೆ ಬಂದಾಗ ಮಹಾಜಲವನು ಪರಮಪದ ಅದೇ ಪಾದೋದಕ, ಆ ಪದದಲ್ಲಿ ನಾನು ಎರಗಿ ಪಾದೋದಕ ಕೊಂಡು ಎನ್ನ ನಾನು ಅರಿಯದಾದೆ ಕಾನ. ಎನ್ನ ನಾನು ಅರಿಯದಾದೆ ಅಂದಾಗ ಎಲ್ಲವೂ ನಾನು ಯಾರು ಅನ್ನೋದೇ ಹೋಗ್ಬಿಡ್ತಲ್ಲಿ, ನಾನು ಲಿಂಗವಾದೆ. ಎನ್ನ ಅಂಗದಲ್ಲಿ ನಿಮಗೆ ಮಜ್ಜನ, ಎನ್ನ ತುರುಬಿನಲ್ಲಿ ನಿಮಗೆ ಕುಸುಮ ಪೂಜೆ, ಎನ್ನ ನೇತ್ರದಲ್ಲಿ ನಿಮಗೆ ನಾನಾ ರೂಪು ವಿಚಿತ್ರ ನೋಟ, ಎನ್ನ ಶ್ರೋತ್ರದಲ್ಲಿ ನಿಮಗೆ ಪಂಚಮಹಾವಾದ್ಯದ ಕೇಳಿಕೆ, ಎನ್ನ ನಾಶಿಕದಲ್ಲಿ ನಿಮಗೆ ಸುಗಂಧ ಧೂಪ ಪರಿಮಳ, ಎನ್ನ ಜಿಹ್ವೆಯಲ್ಲಿ ನಿಮಗೆ ಷಡುರ ಸ್ನಾನ ನೈವೇದ್ಯ, ಎನ್ನ ತ್ವಕ್ಕಿನಲ್ಲಿ ನಿಮಗೆ ವಸ್ತ್ರಾಭರಣ ಅಲಂಕಾರ ಪೂಜೆ, ಎನ್ನ ಆನಂದವೆಂಬ ಸಜ್ಜೆ ಗೃಹದಲ್ಲಿ ನೀವು ಸ್ಪರ್ಶನಂಗೈದು ನೆರೆದಿಪ್ಪಿರಾಗಿ ನಾನು ನೀನೆಂಬೆರಡಳೆದು ತಾನು ತಾನಾದ ಗರವನೇನೆಂಬೆ. ಇದೇ ನೋಡಿ ಶಿವಯೋಗ. ಎನ್ನಂಗದಲ್ಲಿ ನಿಮಗೆ ಮಜ್ಜನ, ಏನ್ ಮಾತಾಡ್ತಿದಾರೆ ನೋಡಿ. ಎನ್ನ ನೇತ್ರದಲ್ಲಿ ನಿಮಗೆ ನಾನಾ ರೂಪ. ಹೀಗೆ ನನ್ನ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಅವನ ಸೇವೆಗಾಗಿ ಇಡ್ತಾ ಇದ್ದೇನೆ. ಅದಕ್ಕೆ ಬಂಧುಗಳೇ ಇವತ್ತು ಒಂದು ಪ್ರತಿಜ್ಞೆ ಮಾಡಿ. ಆ ಪ್ರತಿಜ್ಞೆ ಏನಂದ್ರೆ, ಆ ಪ್ರತಿಜ್ಞೆ ಶಪಥ ಏನಂದ್ರೆ, ಅಂಗದ ಮೇಲೆ ಲಿಂಗ ಸನ್ನಿಹಿತವಾದ ಬಳಿಕ ಶ್ರೋತ್ರದಲ್ಲಿ ಅನ್ಯ ಶಬ್ದವ ಕೇಳನಾ ಶರಣನು. ಯಾವ ಲಿಂಗ ಇದು? ಯಾವ ಲಿಂಗ? ಪ್ರಸಾದ, ಶ್ರೋತ್ರ ವಿಶುದ್ಧಿ ಚಕ್ರದಲ್ಲಿರುವ ಪ್ರಸಾದ ಲಿಂಗ. ಅಂಗದ ಮೇಲೆ ಲಿಂಗ ಸನ್ನಿಹಿತವಾದ ಬಳಿಕ ಅನ್ಯವ ಮುಟ್ಟನ ಶರಣನು ಅಂದಾಗ ಜಂಗಮಲಿಂಗ. ಅಂಗದ ಮೇಲೆ ಲಿಂಗ ಸನ್ನಿಹಿತವಾದ ಬಳಿಕ ಅನ್ಯವ ನೋಡನ ಶರಣನು ಅಂದಾಗ ಆಹಾರ ವ್ಯವಹಾರವ ನರಿಯನ ಶರಣ. ಅಂಗದ ಮೇಲೆ ಲಿಂಗ ಸನ್ನಿಹಿತವಾದ ಬಳಿಕ ಅನ್ಯವ ಗ್ರಹಣಿಸನ ಶರಣ. ಈ ಆಹಾರ ವ್ಯವಹಾರವ ನರಿಯನ ಶರಣ ಅಂದಾಗ ಯಾವ ಲಿಂಗ? ಗುರುಲಿಂಗ. ಜಿವ್ವೆ. ಅಂಗದ ಮೇಲೆ ಲಿಂಗ ಸನ್ನಿಹಿತವಾದ ಬಳಿಕ ಅನ್ಯವ ಗ್ರಹಣಿಸನ ಶರಣನು ಅಂದಾಗ
ಹೀಗೆ ಅಂಗದ ಮೇಲೆ ಲಿಂಗ ಸನ್ನಿಹಿತವಾದ ಬಳಿಕ ಬರೀ ಶಬ್ದವ ನುಡಿಯನ ಶರಣನು. ಅಂಗದ ಮೇಲೆ ಲಿಂಗ ಸನ್ನಿಹಿತನಾಗಿ ಕೂಡಲ ಚೆನ್ನ ಸಂಗಯ್ಯನಲ್ಲದನ್ಯವನರಿಯನ ಶರಣನು ಅಂದಾಗ ಬಂಧುಗಳೇ, ಇವತ್ತಿನಿಂದ ನನ್ನ ಮಾತುಗಳು, ನನ್ನ ಶಬ್ದಗಳು, ನನ್ನ ನೋಟ, ನನ್ನ ವ್ಯವಹಾರಗಳು, ನನ್ನ ವಾಸನೆ ಎಲ್ಲವೂ 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 ಅದು ಲಿಂಗಮಯವಾಗಿರಬೇಕು ಅನ್ನೋದೇ ಅಂಗದಿಂದ ಲಿಂಗದತ್ತ ಪಯಣ. ಹೀಗಾಗಿ ಶಿವಯೋಗದಲ್ಲಿ ಅವ್ರು ಏನ್ ಹೇಳಿದ್ರಂದ್ರೆ, ನಿನ್ನದಂತ ಏನೂ ಇಲ್ಲ, ನಿನ್ನ ಜ್ಞಾನೇಂದ್ರಿಯಗಳು, ನಿನ್ನ ಕರ್ಮೇಂದ್ರಿಯಗಳು ಎಲ್ಲವೂ ಈಗ ಅವನಿಗೆ ಹೋಗ್ಬಿಡ್ತು. ಎನ್ನ ಸದ್ಗುರುವ ಮಾಡುವ ಗುರುತ್ವ ಉಪಮಾತೀತವಯ್ಯ. ಅದೆಂತೆಂದೆಡೆ ಎನ್ನ ನೇತ್ರದಲ್ಲಿ ತನ್ನ ರೂಪ ತುಂಬಿ ಎನ್ನ ನೇತ್ರವನ ಗುರುವು ಮಾಡಿದ, ಎನ್ನ ಶ್ರೋತ್ರದಲ್ಲಿ ಮಹಾಮಂತ್ರವ ತುಂಬಿ ಎನ್ನ ಶ್ರೋತ್ರವನ ಗುರುವು ಮಾಡಿದ, ಎನ್ನ ಘ್ರಾಣದಲ್ಲಿ ಗುರುಪಾದ ಪದ್ಮದಲ್ಲಿ ಮಹಾಗಂಧವ ತುಂಬಿ ಎನ್ನ ಘ್ರಾಣವನ ಗುರು ಮಾಡಿದ, ಎನ್ನ ಜಿವ್ವೆಯಲ್ಲಿ ತನ್ನ ಕರುಣಪ್ರಸಾದವ ತುಂಬಿ ಎನ್ನ ಜಿವ್ವೆಯನ್ನು ಗುರುವ ಮಾಡಿದ, ಎನ್ನ ಕಾಯವನ್ನು ಭಕ್ತಕಾಯ ಮಮ ಕಾಯವೆಂದ ಪ್ರಸಾದ ಕಾಯವೆಂದೆನಿಸಿ ಎನ್ನ ಕಾಯವನ್ನು ಗುರುವು ಮಾಡಿದ, ಎನ್ನ ಘ್ರಾಣದಲ್ಲಿ ಲಿಂಗ ಪ್ರಾಣ ಸಂಬಂಧವ ಮಾಡಿ ಎನ್ನ ಪ್ರಾಣವನ್ನ ಗುರುವು ಮಾಡಿದ, ಇಂತೂ ಎನ್ನ ಅಂತರಂಗ ಬಹಿರಂಗವನ್ನ ಗುರುವು ಮಾಡಿ ಸರ್ವಾಂಗವನ್ನು ಗುಪ್ತವ ಮಾಡಿದ ಮಹಾಶ್ರೀ ಗುರುವಿಂಗೆ ನಾನಿನ್ನೇನ ಮಾಡುವೆನಯ್ಯ. ಏನ್ ಮಾಡ್ಬೇಕೀಗ? ಮಾಡುವೆನಯ್ಯ ಗುರುಪೂಜೆಯನ್ನು. ಆವಾವ ದ್ರವ್ಯಗಳನ್ನು, ಆವಾವ ಪದಾರ್ಥಗಳನ್ನು, ಆವಾವ ಪುಷ್ಪ ಫಲಾದಿಗಳನ್ನು ವಿಚಾರಿಸಿ ನೋಡಿದಳೆ ಅವಾವಕ್ಕೂ ಗುರುತ್ವವಿಲ್ಲ. ಸರ್ವದ್ರವ್ಯ ಮೂಲಮನ, ಸರ್ವ ಪದಾರ್ಥ ಮೂಲಮನ, ಸರ್ವರಸ ಫಲ ಪುಷ್ಪಾದಿಗಳೆಲ್ಲವಕ್ಕೆಯೂ ಮೂಲಿಗ ಏನಿದಕ್ಕೆಲ್ಲ ಮೂಲ? ಮನ 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 ಮನಸ್ಸು. ಇದು ಕಾರಣ ಸರ್ವ ಗುರುತ್ವವನ್ನುಳ್ಳ ಎನ್ನ ಮನೋ ವಾಕ್ಕಾಯ ಸಹಿತವಾಗಿ ಗುರುವಿಂಗಿತ್ತು ಕಾಯ ವಾಚ ಮನಸ ಅವನ್ನೆಲ್ಲ ಗುರುವಿಂಗಿತ್ತು. ಎನ್ನ ಶಿರವನು ಶ್ರೀ ಗುರುವಿನ ದರ್ಶನ ಸ್ಪರ್ಶನವ ಮಾಡಿ ಸುಖಿಯಾಗಿಪ್ಪೆನಯ್ಯ ಉರುಲಿಂಗ ಪೆದ್ದಿ ಪ್ರಿಯ. ಅಂದ್ರೆ ಇದು ಶರಣರಿಗೆ ನಾವು ಮಾಡುವ ವಂದನೆ. ಎನ್ನ ಶಿರವನು ಶ್ರೀ ಗುರುವಿನ ದರ್ಶನ ಅಂದ್ರೆ ನನ್ನ ಗುರು ಬಸವೇಶ್ವರರು, ಬಸವಣ್ಣನವರು, ಗುರುದೇವರು. ಎನ್ನ ಶಿರವನು ಶ್ರೀ ಗುರುವಿನ ದರ್ಶನ ಸ್ಪರ್ಶನವ ಮಾಡಿ ಸುಖಿಯಾಗಿಪ್ಪೆನಯ್ಯ ಅನ್ನೋದೇ ಎಲ್ಲಾ ಶರಣರಿಗೆ ಒಂದು ವಂದನೆಗಳನ್ನ ಹೇಳೋಣ. ಮತ್ತೆ ಇದು ಮುಂದುವರಿತಾ ಇದೆ, ಯಾಕಂದ್ರೆ ಅಂತಿಮ ಸ್ಥಿತಿಯಲ್ಲಿ ಬಂದಿದ್ದೀವಿ. ಇದನ್ನ ಇನ್ನೂ ಹೆಚ್ಚು ಮನದಟ್ಟಾಗಿ ನಾವು ಮಾಡ್ಕೊಳ್ಬೇಕಾಗ್ತಾ ಇದೆ. ಇಲ್ಲಿವರೆಗೆ ನಾನು ನಿಲ್ಲಿಸ್ತೀನಿ, ಯಾಕೆಂದ್ರೆ ಇದು ಕೊನೆಯ ಚಕ್ರ, ಯಾಕಂದ್ರೆ ಸಮಾಧಿ ಸ್ಥಿತಿ ಇದು. ಈ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋರು ಇದ್ದೀವಿ. ಮುಂದಿನ ವಾರ ಇದು ಮತ್ತೆ ಮುಂದುವರಿತಾ ಇದೆ, ಯಾಕೆಂದ್ರೆ ಇನ್ನೂ ಹೆಚ್ಚು ಮನದಟ್ಟು ಮಾಡಿಕೊಂಡು ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ನಾನು ನಿಲ್ಲಬಹುದೇ, ನಾನು ಇದನ್ನು ಸಾಧಿಸಬಹುದೇ, ಇನ್ನೂ ಗಟ್ಟಿಯಾಗ್ಬೇಕದು, ಇನ್ನೂ ಗಟ್ಟಿಯಾಗಬೇಕು. ಇವತ್ತು ಹಾಲಿಗೆ ಹೆಪ್ಪು ಹಾಕೋಣ, ಮುಂದಿನ ಸೋಮವಾರ ತೆಗೆದು ನೋಡೋಣ. ಮೊಸರಾಗಿದೆಯೋ ಇಲ್ವೋ ಅದನ್ನ ಮುಂದಿನ ವಾರ ನೋಡೋಣ. ಮೊಸರಾಗಿದ್ರೆ ಅದನ್ನು ಕಡೆದು ಬೆಣ್ಣೆ ಹಾಕೋಣ ಮಾಡೋಣ. ಮೊಸರೇ ಆಗಿರ್ದಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಇನ್ನಷ್ಟು ಮನದಟ್ಟು ಮಾಡಲು ಮತ್ತೆ ಮುಂದಿನ ಸೋಮವಾರ ನಾನು ನಿಮ್ಮೊಂದಿಗೆ ಇರ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ತಮಗೂ ಶರಣಾರ್ಥಿ ಅಪ್ಪ ಅವರೇ. ಶರಣಾರ್ಥಿಗಳು. ಶರಣಾರ್ಥಿ ಅಪ್ಪ ಅವ್ರೆ. ಇಲ್ಲಿ ಬಾಡೆ ಮಾಡ್ತಕ್ಕಂಥ ದಯಾನೂಲ್ಯ ಪರಭಕ್ತಿ ಶ್ರೀಗಳು ಇಲ್ಲಿವರೆಗೂ ಬಾಡೆ ಮಾಡ್ತಕ್ಕಂಥ ವಿಚಾರದ ಮೇಲೆ ಏನಾದ್ರು ತಮಗೆ ಸಂಶಯ ಅಥವಾ ಹೆಚ್ಚಿನ ಪಡೆಕಂತ ಹಂಚ್ಕೊಂಡು. ಅಪ್ಪರೇ ಶರಣಾರ್ಥಿಗಳು. ಶರಣು ಅಕ್ಕ. ಯಾರಿಗಾದ್ರೂ ಏನಾದ್ರೂ ಇದು ಕೇಳಿ, ಏನಾದ್ರೂ ಇದೆಯಾ? ಯಾರಿಗಾದ್ರೂ ಕೇಳ್ಬೇಕಾ ಇಲ್ವ? ಮಂಗಲ್ ಮಾಡ್ಬಿಡೋಣ. ಸಂಪನ್ನ ಮಾಡ್ರಪ್ಪ. ಮಾಡಿ ಅಣ್ಣ. ಆಯ್ತು. ಈ 99ನೇ ದಿನದ ಇಂದಿನ ಶರಣರ ಶಿವಯೋಗ ಕುರಿತಾಗಿ ಅನುಭವ ಮಾಡ್ತಕ್ಕಂಥ ಡಾಕ್ಟರ್ ದಯಾನೂಲ್ಯ ಪರಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಸರ್ವ ಶರಣ ಬಂಧುಗಳು ಭಕ್ತಿಯ ಶರಣಾರ್ಥಿಗಳ ಇಂದಿನ ಸದ್ಭಾವಗೋಷ್ಠಿಗೆ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರಿಲ್ಲವೆಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದು ನಿನ್ನೆಯ ಧರ್ಮ. ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಶರಣಾರ್ಥಿಗಳು. ಭಕ್ತಿಯ ಶರಣಾರ್ಥಿಗಳು. ಸರ್ವ ಶರಣ ಶರಣಾರ್ಥಿಗಳು.